ಕರ್ತನ ಘನವಾದ ನಾಮಕ್ಕೆ ಮಹಿಮುಂಟಾಗಲಿ ಪ್ರಿಯರೇ. ಮತ್ತೊಮ್ಮೆ ಕರ್ತನ ವಾಕ್ಯ ಧ್ಯಾನಕ್ಕಾಗಿ ನಾವು ನಮ್ಮ ಗಮನವನ್ನು ಹರಿಸೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯಕ್ಕೆ ನಾವು ಹೋಗುವಂತರಾಗಿರೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 1ನೇ ವರ್ಷದಿಂದ ನಾವು 14ನೇ ವರ್ಷ ತನಕ ಓದಿಕೊಳ್ಳೋಣ. ಯೆಹೂದದ ಪ್ರಭುಗಳ ವಿಷಯವಾದ ಶೋಕಗೀತ. ಇಸ್ರಾಯೇಲಿನ ಪ್ರಭುಗಳ ವಿಷಯವಾಗಿ ಈ ಶೋಕಗೀತವನ್ನು ಎತ್ತು. ಆಹಾ, ನಿನ್ನ ತಾಯಿಯು ಸಿಂಹಗಳೊಳಗಿನ ಸಿಂಹಿ, ಪ್ರಾಯದ ಸಿಂಹಗಳ ನಡುವೆ ಮಲಗಿತು, ಮರಿಗಳನ್ನು ಸಾಕಿತು. ಅದು ಬೆಳೆಯಿಸಿದ ಒಂದು ಮರಿಯು ಪ್ರಾಯದ ಸಿಂಹವಾಗಿ ಬೇಟೆಯನ್ನು ಕಲಿತು ಮನುಷ್ಯರನ್ನು ನುಂಗಲಾರಂಭಿಸಿತು. ಜನಾಂಗಗಳು ಈ ವಾರ್ತೆಯನ್ನು ಕೇಳಿ ಅದಕ್ಕೆ ಗುಂಡಿ ತೋಡಲು ಅಲ್ಲಿ ಸಿಕ್ಕಿ ಬಿದ್ದಿತು. ಅದನ್ನು ಸರಪಣಿಗಳಿಂದ ಬಿಗಿದು ಐಗುಪ್ತ ದೇಶಕ್ಕೆ ಒಯ್ದವು. ಆ ಸಿಂಹಿಯು ತಾನು ಕಾದುಕೊಂಡಿದ್ದರೂ ತನ್ನ ನಿರೀಕ್ಷೆಯು ಹಾಳಾಯಿತೆಂದು ತನ್ನ ಮರಿಗಳಲ್ಲಿ ಇನ್ನೊಂದನ್ನು ತೆಗೆದು ಸಾಕಿ ಪ್ರಾಯಕ್ಕೆ ತಂದಿತು. ಅದು ಪ್ರಾಯದ ಸಿಂಹವಾಗಿ ಸಿಂಹಗಳ ನಡುವೆ ತಿರುಗುತ್ತಾ ಬೇಟೆಯನ್ನು ಕಲಿತು ಮನುಷ್ಯರನ್ನು ನುಂಗಲಾರಂಭಿಸಿತು. ಅದು ಪಟ್ಟಣಗಳನ್ನು ಹಾಳು ಮಾಡಿ ಬಹು ಮಂದಿ ವಿಧವೆಯರಾದವರನ್ನು ಕಂಡಿತು. ಅದರ ಗರ್ಜನೆಯ ಶಬ್ದಕ್ಕೆ ದೇಶವು ಅದರಲ್ಲಿದ್ದೆಲ್ಲವೂ ಕ್ಷೀಣವಾದವು. ಆಗ ಜನಾಂಗಗಳು ಸುತ್ತಲಿನ ರಾಷ್ಟ್ರಗಳಿಂದ ಕೂಡಿ ಬಂದು ಅದಕ್ಕೆ ವಿರುದ್ಧವಾಗಿ ನಿಂತು ಬಲೆಯೊಡ್ಡಿ ಗುಂಡಿ ತೋಡಲು ಅಲ್ಲಿ ಸಿಕ್ಕಿ ಬಿದ್ದಿತು. ಅವು ಅದನ್ನು ಸರಪಣಿಗಳಿಂದ ಬಿಗಿದು ಪಂಜರದಲ್ಲಿ ಹಾಕಿ ಬಾಬೆಲ್ ಅರಸನ ಬಳಿಗೆ ತಂದವು. ಅದರ ಧ್ವನಿಯು ಇಸ್ರಾಯೇಲಿನ ಪರ್ವತಗಳಲ್ಲಿ ಇನ್ನೂ ಕೇಳಿಸದಂತೆ ಅದನ್ನು ಕೋಟೆಯೊಳಗೆ ಸೇರಿಸಿ ಬಿಟ್ಟವು. ನಿನ್ನ ಹೆತ್ತ ತಾಯಿ ನೀರಾವರಿಯಲ್ಲಿ ನಾಟಿಕೊಂಡಿದ್ದ ದ್ರಾಕ್ಷಿ ಲತೆಯಾಗಿದ್ದಳು. ಆ ಲತೆಯು ತುಂಬ ತಂಪಿನಿಂದ ಫಲವತ್ತಾಗಿಯೂ ಪೊದೆಯಾಗಿಯೂ ಬೆಳೆದಿತ್ತು. ಅದರಲ್ಲಿ ದಂಡ ಯೋಗ್ಯವಾದ ಗಟ್ಟಿ ಕೊಂಬೆಗಳಿದ್ದವು. ಅವುಗಳ ಎತ್ತರವು ಮಿಕ್ಕ ರಂಬೆಗಳಿಗಿಂತ ಹೆಚ್ಚಾಗಿತ್ತು. ಬಹು ರಂಬೆಗಳ ಮಧ್ಯದಲ್ಲಿ ಉದ್ದುದ್ದವಾಗಿ ಕಾಣಿಸಿದವು. ಆ ಲತೆಯನ್ನು ಕ್ರೋಧಿಗಳು ಕಿತ್ತು ನೆಲದ ಮೇಲೆ ಬೀಸಾಟು ಬಿಟ್ಟರು. ಮೂಡನ ಗಾಳಿಯು ಅದರ ಫಲವನ್ನು ಬಾಡಿಸಿತು. ಅದರ ಗಟ್ಟಿ ಕೊಂಬೆಗಳು ಮುರಿದು ಒಣಗಿ ಹೋದವು. ಬೆಂಕಿಯು ಅವುಗಳನ್ನು ನುಂಗಿತು. ಆಗ ಅದು ನೀರಿಲ್ಲದ ಬೆಂಗಾಡಿನಲ್ಲಿ ನಾಟಿಕೊಂಡಿದೆ. ಬೆಂಕಿಯು ದಂಡರೂಪವಾದ ಅದರ ಶಾಖೆಗಳಿಂದ ಹೊರಟು ಅದರ ಫಲವನ್ನು ನುಂಗಿಬಿಟ್ಟದರಿಂದ ರಾಜದಂಡಕ್ಕೆ ಯೋಗ್ಯವಾದ ಯಾವ ಗಟ್ಟಿ ಕೊಂಬೆಯೂ ಅದರಲ್ಲಿ ಉಳಿದಿಲ್ಲ. ಇದು ಶೋಕಗೀತವಾಗಿ ವಾಡಿಕೆಯಲ್ಲಿದೆ. ದೇವರಿಗೆ ಮಹಿಮುಂಟಾಗಲಿ ಪ್ರಿಯರೇ. ಇಲ್ಲಿ ದೇವರು ಯೆಹೆಜ್ಕೇಲನಿಗೆ ಹೇಳುತ್ತಾನೆ ಒಂದು ಶೋಕಗೀತೆಯನ್ನು ಹಾಡಲಿಕ್ಕೆ, ಒಂದು ಲೆಮೆಂಟೇಷನ್ ಎಂಬುದಾಗಿ ನೋಡ್ತೇವೆ. ಲೆಮೆಂಟೇಷನ್ ಮೀನ್ಸ್ ಶೋಕಗೀತೆ. ಒಂದು ರೀತಿಯಲ್ಲಿ ಫ್ಯೂನರಲ್ ಸಾಂಗ್ ಅಂದರೆ ಸತ್ತವರಿಗೆ ದುಃಖ ಸೂಚಿಸಲಿಕ್ಕೆ ಆಡುವಂಥ ಒಂದು ಹಾಡು. ಓಕೆ, ಇದನ್ನು ಶೋಕ ಗೀತೆ ಎಂಬುದಾಗಿ ಕರೆಯುವಂಥದ್ದು. ಅನೇಕ ಗೀತೆಗಳು ನೋಡುತ್ತೇವೆ. ಸಂತೋಷದ ಗೀತೆ ಆಡ್ತೇವೆ, ನಿರೀಕ್ಷೆ ಗೀತೆ ಆಡ್ತೇವೆ. ಕೆಲವೇ ನಮ್ಮ ಹಾಡುಗಳಲ್ಲಿ ಅನೇಕ ಒಂದು ಪ್ರಾರ್ಥನೆ ಗೀತೆಗಳುಂಟು. ಆದರೆ ಈ ಗೀತೆ ಇದು ಶೋಕ ಗೀತೆ. ಇದು ದುಃಖವನ್ನು ತೋರಿಸುವಂಥ ಒಂದು ಗೀತೆ. ನಾವು ಸತ್ಯವೇದದಲ್ಲಿ ಒಂದು ಪುಸ್ತಕ ಲೆಮೆಂಟೇಷನ್ ಎಂಬುದಾಗಿ ಓದ್ತೇವೆ, ಪ್ರಲಾಪಗಳು ಎಂಬುದಾಗಿ ಓದ್ತೇವೆ. ಆ ಪ್ರಲಾಪಗಳು ಅದೇ ಹೇಳುವಂಥದ್ದು ಶೋಕ ಗೀತೆ. ಅಂದರೆ ಯೆರೂಸಲೇಮ್ ಯೂದಾಯ ಸೀಮೆ ನಾಶವಾಗಿರೋ ಕುರಿತಾಗಿ ಯೆರೆಮೀಯನು ಅದೆಲ್ಲವನ್ನ ನೆನೆಸಿಕೊಂಡವನಾಗಿ ಆದರೂ ಪಾಳು ಬಿದ್ದು ಅಲ್ಲಿ ಜನರು ಯಾವ ರೀತಿ ಎಲ್ಲ ಕಷ್ಟಪಡ್ತಾ ಇದ್ದಾರೆ, ಮಕ್ಕಳು, ಸ್ತ್ರೀಯರು, ಪುರುಷರು, ಯೌವನಸ್ಥರು ಏನೆಲ್ಲ ಕಷ್ಟಪಡ್ತಾ ಇದರ ಕುರಿತಾಗಿ ಅವನು ಒಂದು ಶೋಕ ಗೀತೆಯನ್ನು ಆಡುವುದನ್ನು ನೋಡುತ್ತೇವೆ. ಅದನ್ನು ಲೆಮೆಂಟೇಷನ್ ಎಂಬುದನ್ನು ನೋಡ್ತೇವೆ, ಯೆರೆಮೀಯನು ಆಡುವಂಥದ್ದು. ಇಲ್ಲಿ ಯೆಹೆಜ್ಕೇಲನಿಗೂ ಸಹ ದೇವರು ಹೇಳ್ತಾನೆ ಒಂದು ಶೋಕ ಗೀತವನ್ನು ಆಡು. ಇದು ಯಾರ ಕುರಿತಂತ ಶೋಕಗೀತೆ? ಯೆಹೂದದ ಪ್ರಭುಗಳ ವಿಷಯವಾದ ಶೋಕಗೀತೆ. ಓಕೆ, ಅಂದರೆ ರಾಜರ ಶೋಕಗೀತೆ. ಯೆಹೂದ ರಾಜ್ಯದಲ್ಲಿ ರಾಜರಾಗಿ ಬಂದು ಹಾಳಾಗಿರುವಂಥ ಅವರ ರಾಜರ ಒಂದು ಶೋಕಗೀತೆ ಇದಾಗಿದೆ ಎಂಬುದಾಗಿ ನೋಡುವಂಥವರಾಗಿದ್ದೇವೆ. ದ ಲೆಮೆಂಟೇಷನ್ ಆಫ್ ಕಿಂಗ್ಸ್ ಆಫ್ ಜೂದಾ. ಓಕೆ, ಅಂದರೆ ಇದು ಯೆಹೂದ ಒಂದು
ರಾಜರ ಕುರಿತಾದಂಥ ಒಂದು ಶೋಕಗೀತೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇದರಲ್ಲಿ ಒಂದು ಸಿಂಹಿ ಕುರಿತಾಗಿ ಓದ್ತೇವೆ. ಸಿಂಹಿ ಅಂದರೆ ಹೆಣ್ಣು ಸಿಂಹ. ಓಕೆ, ಸಿಂಹಿ ಅಂದರೆ ಹೆಣ್ಣು ಸಿಂಹ. ಹೆಣ್ಣು ಸಿಂಹ ಇದು ಇಸ್ರಾಯೇಲರನ್ನು ಒಂದು ತೋರಿಸುವಂಥದ್ದಾಗಿದೆ. ಓಕೆ, ನಾನು ಹೇಳ್ತೇನೆ, ಮುಂದೆ ಅದಕ್ಕೆಲ್ಲ ನಿಮಗೆ ವಿವರಣೆ ಮಾಡ್ತೇನೆ. ಇಲ್ಲಿ ಒಂದೇ ವರ್ಷದಲ್ಲಿ ಇಸ್ರಾಯೇಲ್ ಪ್ರಭುಗಳ ವಿಷಯವಾಗಿ ಈ ಶೋಕಗೀತವನ್ನು ಎತ್ತು ಎಂಬುದಾಗಿ ಕಿರಣಿಗೆ ದೇವರು ಹೇಳ್ತಾ ಇದ್ದಾನೆ. ಆಹಾ, ಏನಂತ? ಆಹಾ, ನಿನ್ನ ತಾಯಿಯು ಸಿಂಹಗಳೊಳಗಿನ ಸಿಮ್ಮಿ. ಓಕೆ, ಸಿಂಹಗಳೊಳಗಿನ ಸಿಮ್ಮಿ ಅಂದರೆ ಹೆಣ್ಣು ಸಿಂಹ ಅಂತ. ಈ ಸಿಮ್ಮಿ ಏನು ಮಾಡಿತು? ಮರಿ ಮಾಡಿತು ಅಂತ, ಮರಿಗಳನ್ನು ಸಾಕಿತು ಅಂತ ಮುಂದಿನ ವಚನಗಳು ಓದುವ ಸಮಯದಲ್ಲಿ. ಓಕೆ, ಅದು ಬೆಳೆಸಿದ ಒಂದು ಮರಿಯು ಪ್ರಾಯದ ಸಿಂಹವಾಗಿ ಅಲ್ವಾ, ಅದು ಬೆಳೆಸಿದಂಥ ಅನೇಕ ಮರಿಗಳಲ್ಲಿ ದ ಕಬ್ಸ್ ಅಂತ ಹೇಳ್ತಾರೆ. ಕಬ್ಸ್ ಅಂದರೆ ಸಿಂಹದ ಮರಿಗಳು. ಓಕೆ, ಸಿಂಹದ ಮರಿಗಳು. ಸಿಂಹದ ಮರಿಗಳಲ್ಲಿ ಒಂದು ಮರಿ ಪ್ರಾಯದ ಸಿಂಹವಾಗಿ ಬೇಟೆಯನ್ನು ಕಲಿತು ಮನುಷ್ಯರನ್ನು ನುಂಗಲಾರಂಭಿಸಿತು. ಆಯ್ತಾ? ಈ ಸಿಂಹ ಸಾಕಿದಂಥ ಮರಿಗಳಲ್ಲಿ ಒಂದು ಸಿಂಹದ ಮರಿ ಪ್ರಾಯಕ್ಕೆ ಬಂದು ಬೇಟೆಯನ್ನು ಕಲಿತು ಮನುಷ್ಯರನ್ನ ನುಂಗಲಾರಂಭಿಸಿತು. ಒಂದು ಸಿಂಹ. ಓಕೆ, ನಂತರ ಏನಾಯಿತು? 4ನೇ ವಚನದಲ್ಲಿ ಜನಾಂಗಗಳು ಆ ವಾರ್ತೆಯನ್ನು ಕೇಳಿ ಅದಕ್ಕೆ ಗುಂಡಿ ತೊಡಲು ಅಲ್ಲಿ ಸಿಕ್ಕಿ ಬಿದ್ದಿತು. ಓಕೆ, ಅದು ಸರಪಳಿಯಿಂದ ಬಿಗಿದು ಐಗುಪ್ತ ದೇಶಕ್ಕೆ ಒಯ್ದವು. ಅಂದರೆ ಈ ಪ್ರಾಯಕ್ಕೆ ಬಂದಂಥ ಸಿಂಹ ಬೇಟೆಯನ್ನು ಕಲಿತು ಮನುಷ್ಯರ ನುಂಗುತ್ತಿದ್ದಂಥ ಈ ಸಿಂಹವನ್ನು ಜನಾಂಗಗಳು ಗುಂಡಿ ತೋಡಿ ಬೀಳಿಸಿ ಹಿಡಿದು ಐಗುಪ್ತಕ್ಕೆ ಹೊತ್ಕೊಟ್ಟರು. ಆಯ್ತಾ? ನಂತರ 5ನೇ ವಚನಕ್ಕೆ ಬರುವಾಗ, ಆ ಸಿಂಹಿಯು ತಾನು ಕಾದುಕೊಂಡಿದ್ದರೂ ತನ್ನ ನಿರೀಕ್ಷೆಯು ಹಾಳಾಯಿತೆಂದು ಗಮನಿಸಿ. ಈಗ ಈ ತಾಯಿ ಏನಿದೆ, ಸಿಮ್ಮಿ ತಾಯಿ ನಿರೀಕ್ಷಿಸಿಕೊಂಡಿತ್ತು. ಈ ಸಿಂಹ ಅಥವಾ ಈ ಮರಿ, ನಾವು ಸಾಕಿದಂಥ ಮರಿ ಸಿಂಹ ಪ್ರಾಯಕ್ಕೆ ಬಂದು ನಮ್ಮನ್ನೆಲ್ಲರನ್ನು ಕಾಪಾಡ್ತದೆ ಅಂತ ಕಾಯ್ಕೊಂಡಿತ್ತು. ಯಾವುದು? ಸಿಮ್ಮಿ ಅಂದರೆ ಹೆಣ್ಣು ಸಿಂಹ. ನಿರೀಕ್ಷೆ ಇತ್ತು, ನಮ್ಮನ್ನು ಕಾಪಾಡ್ತಾ ನಮ್ಮನ್ನು ಪೋಷಣೆ ಮಾಡ್ತಾ ಎಂಬುದಾಗಿ. ಆದರೆ ಅದು ಸರಿಯಾಗಿ ಒಯ್ಯಲ್ಪಟ್ಟಿತ್ತು. ಗೊತ್ತಾಯ್ತಾ? ಅದು ಹಿಡ್ಕೊಂಡು ಎತ್ಕೊಟ್ಟರು. ಹಳ್ಳ ತೋಡಿ ಗುಂಡಿ ತೋಡಿ ಅದನ್ನು ಬಿಡಿಸಿ ಬಲೆ ಹಾಕಿ ಎತ್ಕೊಂಡವರು. ಎಲ್ಲಿಗೆ? ಐಗುಪ್ತಕ್ಕೆ. ಓಕೆ, ನಂತರ ಇನ್ನೊಂದನ್ನು ಬೆಳೆಸ್ತಂತೆ. ನೋಡಿ, ಇಲ್ಲಿ ತನ್ನ ಮರಿಗಳಲ್ಲಿ ಇನ್ನೊಂದನ್ನು ತೆಗೆದು ಸಾಕಿ ಪ್ರಾಯಕ್ಕೆ ತಂದಿತು. ಇನ್ನೊಂದು ಮರಿ, 2ನೇ ಮರಿ. ಆಯ್ತಾ? ಅದು ಪ್ರಾಯದ ಸಿಂಹವಾಗಿ ಸಿಂಹಗಳ ನಡುವೆ ತಿರುಗುತ್ತಾ ಬೇಟೆಯನ್ನು ಕಲಿತು ಮನುಷ್ಯರನ್ನು ನುಂಗಲಾರಂಭಿಸಿತು. ಇದೂ ಸಹ ಏನಾಯಿತು? ಬೇಟೆ ಕಲಿತು ಮನುಷ್ಯರನ್ನು ನುಂಗಲಾರಂಭಿಸಿತು. ಓಕೆ, ಯಾವುದು? ಈ 2ನೇ ಸಿಂಹ, 2ನೇ ಕಬ್ ಏನು ಹೇಳ್ತೀವಿ, ಅದು ಬೆಳೆದು ಪ್ರಾಯಕ್ಕೆ ಬಂದು ಬೇಟೆಯನ್ನು ಕಲಿತು ಏನು ಮಾಡಿತು? ಮನುಷ್ಯರನ್ನು ನುಂಗಲಾರಂಭಿಸಿತು. ಅದು ಪಟ್ಟಣಗಳನ್ನು ಹಾಳು ಮಾಡಿ ಬಹುಮಂದಿ ವಿಧವೆಯರಾದವರನ್ನು ಕಂಡಿತು. ಅದರ ಗರ್ಜನೆಯ ಶಬ್ದಕ್ಕೆ ದೇಶವು ಅದರಲ್ಲಿದ್ದೆಲ್ಲವೂ ಕ್ಷೀಣವಾದವು. ಓಕೆ, ಎಲ್ಲ ಕ್ಷೀಣ ಆಯಿತು ಎಂಬುದಾಗಿ ನೋಡ್ತೇವೆ. ಅಂದರೆ ಎಲ್ಲ ಹಾಳಾಯಿತು ಅಂತ. ಓಕೆ, ನಂತರ ಆಗ ಜನಾಂಗಗಳು ಸುತ್ತಲಿನ ರಾಷ್ಟ್ರಗಳಿಂದ ಕೂಡಿ ಬಂದು ಅದಕ್ಕೆ ವಿರುದ್ಧವಾಗಿ ನಿಂತು ಬಲೆಯೊಡ್ಡಿ ಗುಂಡಿ ತೋಡಲು ಅಲ್ಲಿ ಸಿಕ್ಕಿ ಬಿದ್ದಿತ್ತು. 2ನೇದು ಸಹ ಏನಾಯಿತು? ಸಿಕ್ಕಿ ಬಿಡ್ತು. 2ನೇದು ಹಿಡ್ಕೊಂಡ್ರು. ಓಕೆ, ಇದು ಬೆಳೆದು ಬಲಿಷ್ಠವಾಯಿತು, ಬೇಟೆ ಕಲಿತು, ಈಗ ಅದು ಸಿಕ್ಕಿ ಬಿದ್ಕೋತು. ಆ ಜನಾಂಗಗಳು ಸುತ್ತಲಿನ ರಾಷ್ಟ್ರಗಳಿಂದ ಕೂಡಿ ಬಂದು ಅದಕ್ಕೆ ವಿರುದ್ಧವಾಗಿ ನಿಂತು ಬಲೆಯೊಡ್ಡಿ ಗುಂಡಿ ತೋಡಲು ಅಲ್ಲಿ ಸಿಕ್ಕಿ ಬಿದ್ದಿತು. ಅವು ಅದನ್ನು ಸರಪಣಿಗಳಿಂದ ಬಿಗಿದು ಪಂಜರದಲ್ಲಿ ಹಾಕಿ ಬಾಬೇಲಿನ ಅರಸನ ಬಳಿಗೆ ತಂದವು. ಅದರ ಧ್ವನಿಯು ಇಸ್ರಾಯೇಲಿನ ಪರ್ವತಗಳಲ್ಲಿ ಇನ್ನೂ ಕೇಳಿಸದಂತೆ ಅದನ್ನು ಕೋಟೆಯೊಳಗೆ ಸೇರಿಸಿ ಬಿಟ್ಟವು. ಇನ್ನು ಅದ್ರ ಗರ್ಜನೆ ಕೇಳಬಾರ್ದು. ಇಸ್ರಾಯೇಲರ ಪರ್ವತದಲ್ಲಿ ಅದರ ಗರ್ಜನೆ ಇರಬಾರ್ದು, ಅದರ ಸ್ವರನೇ ಕೇಳಬಾರ್ದು. ಯಾವುದರ? ಸಿಂಹದ ಸ್ವರ, ಸಿಂಹದ ಗರ್ಜನೆ ಕೇಳಬಾರ್ದು. ಅದಕ್ಕೆ ಅದನ್ನು ತಕ್ಕೊಂಡು ಕೋಟೆಯೊಳಗೆ ಸೇರಿಸಿ ಬಿಟ್ಟವು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಇದು ಒಂದು ವಿಷಯ. ಇದು ಸಿಮ್ಮಿ, 2 ಪ್ರಾಯದ ಸಿಂಹಗಳು. ಎರಡು ವಿಷಯ ಇಲ್ಲಿ ನೋಡ್ತೇವೆ. ಅರ್ಥ ಆಯ್ತಾ? ಒಂದು ಸಿಮ್ಮಿ ತಾಯಿ, 2ನೇದು ಅದರ 2 ಮರಿಗಳನ್ನು ಸಾಕಿ ಪ್ರಾಯಕ್ಕೆ ತಂದು ಬಿಟ್ಟಾಗ ಅದು ಸರಿಯಾಗಿ ಒಯ್ಯಲ್ಪಟ್ಟಂಥದ್ದು.
ಅರ್ಥ ಆಯ್ತಲ್ವಾ? ನಂತರ ನಾವು 10ರಿಂದ 14 ಓದುವಾಗ ಮತ್ತೊಂದು ಶೋಕಗೀತೆ, ಮತ್ತೊಂದು ಸ್ಟ್ಯಾಂಜ ಇದೆ, ಅಲ್ಲಿ ಮತ್ತೊಂದು ಪ್ಯಾರಾಗ್ರಾಫ್ ಇದೆ, ಅದನ್ನು ಓದಿಕೊಳ್ಳೋಣ. ನಿನ್ನ ಹೆತ್ತ ತಾಯಿ ನೀರಾವರಿಯಲ್ಲಿ ನಾಟಿಕೊಂಡಿದ್ದ ದ್ರಾಕ್ಷೆ ಲತೆಯಾಗಿದ್ದಳು. ಹೆತ್ತ ತಾಯಿ ಯಾರಾಕೆ? ದ್ರಾಕ್ಷೆ ಲತೆ. ಓಕೆ, ಆ ಲತೆಯು ತುಂಬ ತಂಪಿನಿಂದ ಫಲವತ್ತಾಗಿಯೂ ಪೊದೆಯಾಗಿಯೂ ಬೆಳೆದಿತ್ತು. ಓಕೆ, ಅದರರ್ಥ ಒಂದು ಸಮೃದ್ಧಿ ಆಗಿತ್ತು, ಪ್ರಾಸ್ಪರಿಟಿಯನ್ನು ತೋರಿಸುವಂಥದ್ದಾಗಿದೆ. ಓಕೆ, ನಿನ್ನ ಎತ್ತ ತಾಯಿ ನೀರಾವರಿಯಲ್ಲಿ ನಾಟಿಕೊಂಡಿದ್ದ ದ್ರಾಕ್ಷೆ ಲತೆಯಾಗಿತ್ತು. ವೈನ್ ಅಥವಾ ಒಂದು ಬ್ರಾಂಚ್, ವೈನ್ ಬ್ರಾಂಚ್ ಅಥವಾ ಒಂದು ಏನು ದ್ರಾಕ್ಷೆ ಲತೆಯ ಕುರಿತಾಗಿ ಇಲ್ಲಿ ಮಾತಾಡ್ತಾ ಇದೆ. ಆ ಲತೆ ನಿನ್ನ ತಾಯಿ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. ಓಕೆ, ಆ ಲತೆಯು ತುಂಬ ತಂಪಿನಿಂದ ಫಲವತ್ತಾಗಿ ಪೊದೆಯಾಗಿ ಬೆಳೆದಿತ್ತು. ಅದರಲ್ಲಿ ರಾಜ ದಂಡ ಯೋಗ್ಯವಾದ ಗಟ್ಟಿ ಕೊಂಬೆಗಳಿದ್ದವು. ಗಮನಿಸಿ, ಆ ದ್ರಾಕ್ಷಿಯಲ್ಲಿ ರಾಜ ದಂಡಕ್ಕೆ ಅಂದರೆ ಅಧಿಕಾರ ಮಾಡುವಂಥ ದಂಡ ಅಥವಾ ಆಡಳಿತ ಮಾಡುವಂಥ ದಂಡ, ರಾಜ ದಂಡ ಯೋಗ್ಯವಾದ ಗಟ್ಟಿ ಕೊಂಬೆಗಳಿದ್ದವು. ಗಟ್ಟಿ ಕೊಂಬೆಗಳು ಬಹಳ ಪ್ರಾಮುಖ್ಯವಾದ ಒಂದು ವಿಷಯ. ಗಟ್ಟಿ ಕೊಂಬೆಗಳು ಯಾರು ತಮ್ಮಲ್ಲಿ ಹೇಳ್ತಾರೆ ಅಲ್ವೇ? ಯಾವುದರಲ್ಲಿ? ದ್ರಾಕ್ಷೆಯ ಬಳ್ಳಿಯಲ್ಲಿ ಅಥವಾ ದ್ರಾಕ್ಷಲತೆಯಲ್ಲಿ ಗಟ್ಟಿ ಕೊಂಬೆಗಳಿದ್ದವು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಆಮೇಲೆ ಅವುಗಳ ಎತ್ತರವು ಮಿಕ್ಕ ರಂಬೆಗಳಿಗಿಂತ ಹೆಚ್ಚಾಗಿತ್ತು. ಬಹು ರಂಬೆಗಳ ಮಧ್ಯದಲ್ಲಿ ಉದ್ದುದ್ದವಾಗಿ ಕಾಣಿಸಿದವು. ಆ ಲತೆಯನ್ನು ಕ್ರೋಧಿಗಳು ಕಿತ್ತು ನೆಲದ ಮೇಲೆ ಬೀಸಾಟು ಬಿಟ್ಟರು. ಓಕೆ, ಅಂದರೆ ಕೋಪವುಳ್ಳವರಾಗಿ ಕೋಪಿಗಳು ಬಂದು ಏನು ಮಾಡಿದ್ರು? ದ್ವೇಷವುಳ್ಳವರಾಗಿ ಏನು ಮಾಡಿದ್ರು? ಅದನ್ನು ಕಿತ್ತಾಕ್ಬಿಟ್ರು, ಅದನ್ನು ಬೀಸಾಟು ಬಿಟ್ಟರು. ಮೂಡನ ಗಾಳಿಯು ಅದರ ಫಲವನ್ನು ಬಾಡಿಸಿತು. ಗಾಳಿ ಬೀಸ್ತು, ಮೂಡನ ದಿಕ್ಕಿನಿಂದ ಪೂರ್ವ ದಿಕ್ಕಿನಿಂದ ಬೀಸ್ತು ಗಾಳಿ, ಅದನ್ನು ಒಣಗಿಸಿಬಿಡ್ತು. ಬೆಂಕಿ ಅವುಗಳನ್ನು ನುಂಗಿತು. ಅಂದರೆ ಗಾಳಿ ಬೀಸಿ ಒಣಗಿಸಿದಾಗ ಬೆಂಕಿ ಏನು ಮಾಡ್ತು? ಅದು ನುಂಗಿಬಿಡ್ತು. ಯಾವುದನ್ನ? ಗಟ್ಟಿ ಕೊಂಬೆಗಳನ್ನು. ಅರ್ಥ ಆಯ್ತಾ? ಈ ಕೊಂಬೆಗಳೇನಿದೆ ಅದನ್ನು. ನಂತರ ಈಗ ಅದು ನೀರಿಲ್ಲದ ಬೆಗ್ಗಾಡಿನಲ್ಲಿ ನಾಟಿಕೊಂಡಿದೆ. ಅಂದರೆ ನೀರಿಲ್ಲದ ಬೆಗ್ಗಾಡಿನಲ್ಲಿ ಅದು ನಾಟಿಕೊಂಡಿದೆ. ನೀರಿಲ್ಲಿರ್ತಕ್ಕಂಥ ಬೆಗ್ಗಾಡಿನಲ್ಲಿ ಆ ಕೊಂಬೆಗಳು ನಾಟಿಕೊಂಡಿದೆ ಎಂಬುದಾಗಿ ಹೇಳುವಾಗ ಇನ್ನು ಅದಕ್ಕೆಲ್ಲಿದೆ ಏನು ಜೀವ? ನಾಟಿಕೊಂಡಿದೆ, ಅಲ್ಲಿ ನೆಟ್ಟಿದೆ ಅಂತ ಅರ್ಥ. ಬೆಂಕಿಯು ದಂಡರೂಪವಾದ ಅದರ ಶಾಖೆಗಳಿಂದ ಹೊರಟು ಅದರ ಫಲವನ್ನು ನುಂಗಿಬಿಟ್ಟದ್ದರಿಂದ. ಓಕೆ, ಇಲ್ಲಿ ದಂಡರೂಪವಾದ ಅದರ ಶಾಖೆಗಳಿಂದ ಬೆಂಕಿ ಹೊರಟಿದೆ ಅಂತ. ಓಕೆ, ಬೆಂಕಿ ಹೊರಟು ಅದರ ಫಲವನ್ನು ನುಂಗಿಬಿಟ್ಟಿದ್ದರಿಂದ ಅಂದ್ರೆ ಅರ್ಥ ದಂಡರೂಪವಾದ ಶಾಖೆಯಿಂದ ಬೆಂಕಿ ಹೊರಟಿದೆ. ನಾನು ಹೇಳ್ತೀನಿ, ವಿವರಿಸ್ತೇನೆ ಆಮೇಲೆ. ಆ ಬೆಂಕಿ ಏನು ಮಾಡ್ತು? ಫಲನೆಲ್ಲ ನುಂಗ್ಬಿಡ್ತಂತ. ರಾಜದಂಡಕ್ಕೆ ಯೋಗ್ಯವಾದ ಯಾವ ಗಟ್ಟಿ ಕೊಂಬೆ ಅದರಲ್ಲಿ ಉಳಿದಿಲ್ಲ. ರಾಜದಂಡಕ್ಕೆ ಯೋಗ್ಯವಾದ ಯಾವ ಗಟ್ಟಿ ಕೊಂಬೆ ಅದರಲ್ಲಿ ಉಳಿದಿಲ್ಲ ಅಂದ್ರೆ ಅರ್ಥ ಎಲ್ಲ ಗಟ್ಟಿ ಕೊಂಬೆಗಳ ಕತೆ ಮುಗೀತು ಅಂತ ಅರ್ಥ. ನಾನಿಲ್ಲಿ ಮುಖ್ಯವಾಗಿ ಗಟ್ಟಿ ಕೊಂಬೆಗಳು. ಓಕೆ, ಆ ಗಟ್ಟಿ ಕೊಂಬೆಗಳು ಏನೆಂಬುದಾಗಿ ನಾವು ಕಲಿಯೋಣ. ಓಕೆ, ಈಗ ನಾವು ಇಲ್ಲಿಗೆ ಬರೋಣ. ಸಿಂಹಿ ಪ್ರಾಯದ 2 ಸಿಂಹಗಳು. ಓಕೆ, ಅದೇನು ಹೇಳ್ತದೆ ಎಂಬುದನ್ನು ನೋಡೋಣ. ಇಲ್ಲಿ ಶೋಕಗೀತೆ, ಅದರ ಕುರಿತಾಗಿ ಹೇಜ್ಕೇಲನಿಗೆ ಶೋಕಗೀತೆ ಆಡಲಿಕ್ಕೆ ಹೇಳುವಂಥದ್ದು. ಈ ಸಿಮ್ಮಿ ಎಂಬುದಾಗಿ ಹೇಳುವಾಗ ಈ ಯಹೂದ್ಯರ ಕುರಿತಾಗಿ ಹೇಳುವಂಥದ್ದು, ಅವರ ಚಿತ್ರಣ ಇದು. ಓಕೆ, ನಾವು ಆದಿಕಾಂಡ 29ನೇ ವಚನ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ಯಹೂದ ಕುಲಕ್ಕೆ ಯಾಕೋಬನು ಹೇಳದಂಥ ಮಾತುಗಳ ಕುರಿತಾಗಿ ನೋಡ್ತೇವೆ. ಓಕೆ, ಆದಿಕಾಂಡ 29:9 ಓದಿಕೊಳ್ಳೋಣ. ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ. ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದು ಕೊಂದು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುದುಲಿ ಹೊಂಚು ಹಾಕಿಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮನಾದ ಇವನನ್ನು ಕೆಣಕುವುದು ಯಾರಿಂದ ಆದೀತು? ಗಮನಿಸ್ರಾ? ಅಂದರೆ ಒಂದು ಈ ಯಾಕೋಬನು ಹೇಳುವಾಗ ಯಹೂದ ಕುಲಕ್ಕೆ ಆಶೀರ್ವಾದ ಮಾಡುವಾಗ ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ. ಓಕೆ, ನಂತರ ಮತ್ತೆ ನಾವು ಅರಣ್ಯಕಾಂಡಕ್ಕೆ ಬರೋಣ. ಅರಣ್ಯಕಾಂಡ 23-24 ವಚನ. ಅರಣ್ಯಕಾಂಡ 23-24 ಅಲ್ಲಿ ಓದುವಾಗ ಬಿಳಾಮನು ಇಸ್ರಾಯೇಲರ ಕುರಿತಾಗಿ ಹೇಳುವಂಥ ಒಂದು ಮಾತನ್ನು ನಾವು ನೋಡುತ್ತೇವೆ. 24, ಆ ಜನಾಂಗದವರು ಪ್ರಾಯದ ಸಿಂಹದಂತೆ ಎದ್ದು ಮೃಗೇಂದ್ರನಂತೆ ನಿಂತಿದ್ದಾರೆ. ಓಕೆ, ಟೋಟಲ್ ಇಸ್ರಾಯೇಲ್ ಗುಂಪಿನ ನೋಡಿ
ಹೇಳುವಂಥ ಮಾತು ಯಾರು? ಬಿಳಾಮನು ಇಸ್ರಾಯೇಲ್ ಜನರನ್ನ ಕುರಿತಾಗಿ ಹೇಳುವಂಥ ಮಾತು. ಆ ಜನಾಂಗದವರು ಪ್ರಾಯದ ಸಿಂಹದಂತೆ ಎದ್ದು ಮೃಗೇಂದ್ರನಂತೆ ನಿಂತಿದ್ದಾರೆ. ಸಿಂಹವು ಮೃಗವನ್ನು ಕೊಂದು ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ತೃಪ್ತಿ ಹೊಂದಿದ ಹೊರತು ಮಲಗುವುದಿಲ್ಲವಷ್ಟೇ ಅಂದನು. ಓಕೆ, ಇವರೆಂಥವ್ರು ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಪ್ರಾಯದ ಸಿಂಹದಂತೆ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. ಅಂದರೆ ಈ ಸಿಂಹ ಇಸ್ರಾಯೇಲರನ್ನ, ಯಹೂದ್ಯರನ್ನ ಸೂಚಿಸುವುದ ಅಂತ ಒಂದು ವಿಷಯವಾಗಿದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ 24:9 ಆ ಜನಾಂಗವು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದೆ. ಮೃಗೇಂದ್ರನಿಗೆ ಸಮಾನನಾದ ಈ ಜನವನ್ನು ಕೆಣಕುವುದು ಯಾರಿಂದಾದೀತು? ಗಮನಿಸ್ತಾ? ಇಸ್ರಾಯೇಲರೇ, ನಿಮ್ಮನ್ನು ಆಶೀರ್ವದಿಸುವವನಿಗೆ ಆಶೀರ್ವಾದವು, ಶಪಿಸುವವನಿಗೆ ಶಾಪವು ಉಂಟಾಗುವುದು ಅಂದನು. ಇಲ್ಲಿ ಗಮನಿಸಿ, ಇಲ್ಲಿ ಸಹ ನಮಗೆ ಏನು ದೇವರ ವಾಕ್ಯ ಹೇಳುವಂಥದ್ದು? ಇಸ್ರಾಯೇಲರನ್ನ ಕುರಿತಾಗಿ ಇಲ್ಲಿ ಹೇಳುವುದರ ಕುರಿತಾಗಿ ನೋಡುವಂತರಾಗಿದೆ. ಇಸ್ರಾಯೇಲ್ ಅಥವಾ ಯಹೂದ್ಯರು, ಅವರನ್ನು ಸೂಚಿಸಿ ಇಲ್ಲಿ ಸಿಮ್ಮಿ ಇಡೀ ವಂಶದ ಒಂದು ಗುರುತು ಚಿತ್ರಣ. ಪ್ರಾಯದ ಸಿಂಹಗಳು ಅವರಲ್ಲಿ ಬರುವಂಥ ರಾಜರ ಒಂದು ಚಿತ್ರಣಗಳು, ರಾಜರು ಅಥವಾ ಅರಸರ ಕುರಿತಾಗಿ ಹೇಳುವಂಥದ್ದು. ಕಬ್ಸ್ ಏನಿದೆಯೋ ಅದು ಅಲ್ಲಿ ಹುಟ್ಟಿ ಬರ್ತಕ್ಕಂಥ ರಾಜರು. ಓಕೆ, ಅದರಲ್ಲಿ ಆ ರಾಜರಲ್ಲಿ ನೋಡುವಾಗ ಒಂದು ಅಥವಾ ಪ್ರಾಯದ ಸಿಂಹಗಳ, ಈಗ ಬರೋಣ 19ನೇ ಅಧ್ಯಾಯಕ್ಕೆ ಬರೋಣ. ಪ್ರಾಯದ ಸಿಂಹಗಳ ನಡುವೆ ಮಲಗಿತು, ಮರಿಗಳನ್ನು ಸಾಕಿತು. ಅದು ಬೆಳೆಯಿಸಿದ ಒಂದು ಮರಿ ಪ್ರಾಯದ ಸಿಂಹವಾಗಿ, ಗಮನಿಸಿ, ಪ್ರಾಯದ ಸಿಂಹವಾಗಿ ಬೇಟೆಯನ್ನು ಕಲಿತು ಮನುಷ್ಯರನ್ನು ನುಂಗಲಾರಂಭಿಸಿತು ಎಂಬುದಾಗಿ ನೋಡುತ್ತೇವೆ. ಒಬ್ಬ ರಾಜ. ಓಕೆ, ಇಲ್ಲಿ ಒಬ್ಬರು ರಾಜನ ಕುರಿತಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಆ ರಾಜ ಯಾರಂತ ನೋಡೋಣ ನಾವು. ಓಕೆ, ಇಲ್ಲಿ ಒಬ್ಬ ರಾಜ, ಯಹೂದ್ಯರಲ್ಲಿ ಬರುವಂಥ ಒಬ್ಬ ರಾಜನ ಕುರಿತಾಗಿ ಇಲ್ಲಿ ಹೇಳ್ತಾ ಇದೆ. ಓಕೆ, ಎಲ್ಲ ರಾಜರ ಕುರಿತಾಗಲ್ಲ, ಇಲ್ಲಿ ಸ್ಪೆಸಿಫಿಕ್ ಆಗಿ ಒಬ್ಬ ರಾಜನ ಕುರಿತಾಗಿ ಹೇಳ್ತಾ ಇದೆ. ಆ ರಾಜ ಯಾರು ಎಂಬುದನ್ನು ನಾವು ಇದೇ ವಾಕ್ಯದ ಆಧಾರದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತೇವೆ. ಓಕೆ, ನಾವು 4ನೇ ವಚನ ಗೊತ್ತಾಗ್ತದೆ. ಜನಾಂಗಗಳು ಈ ವಾರ್ತೆಯನ್ನು ಕೇಳಿ ಅದಕ್ಕೆ ಗುಂಡಿ ತೋಡಲು ಅಲ್ಲಿ ಸಿಕ್ಕಿ ಬಿದ್ದಿತ್ತು. ಅದನ್ನು ಸರಪಣಿಗಳಿಂದ ಬಿಗಿದು ಐಗುಪ್ತ ದೇಶಕ್ಕೆ ಒಯ್ದರು. ಓಕೆ, ಇಲ್ಲಿ ನೋಡುವ ಸಮಯದಲ್ಲಿ ಯಹೂದ್ಯರ ಅರಸರಲ್ಲಿ ಐಗುಪ್ತ ದೇಶಕ್ಕೆ ಸೆರೆಯಾಗಿ ಒಯ್ಯಲ್ಪಟ್ಟಂತ ಅರಸನು ಯಾರು ಗೊತ್ತುಂಟ? ಯೆಹೋವಾಜನು. ಓಕೆ, ನಾವು ದೇವರ ವಾಕ್ಯದಲ್ಲಿ 2 ವರ್ಷಗಳ ಪುಸ್ತಕ 23ನೇ ಅಧ್ಯಾಯಕ್ಕೆ ಬರೋಣ. ಅಲ್ಲಿ ನೋಡಿ, 23ನೇ ಅಧ್ಯಾಯ, 2 ವರ್ಷಗಳ ಪುಸ್ತಕ 23ನೇ ಅಧ್ಯಾಯ. ಅಲ್ಲಿ 31ರಿಂದ ಓದ್ತಾ ಬರೋಣ. 31ನೇ ವಚನ, 23:31. ಅಲ್ಲಿ ನೋಡಿ, ಯೆಹೋವಾಜನು ಅರಸನಾದಾಗ 23 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 3 ತಿಂಗಳು ಆಳಿದನು. ಎಷ್ಟು ತಿಂಗಳು? 3 ತಿಂಗಳು ಆಳಿದನು. ಓಕೆ, ಇವನ ಮೇಲೆ ಇಸ್ರಾಯೇಲರಿಗೆ ತುಂಬ ನಿರೀಕ್ಷೆ ಇರ್ತದೆ, ಯಹೂದರಿಗೆ ನಿರೀಕ್ಷೆ ಇತ್ತು. ಇವನು ನಮ್ಮನ್ನು ಕಾಪಾಡ್ತಾನೆ, ಇವನು ನಮ್ಮನ್ನು ಉಳಿಸ್ತಾನೆ, ನಮಗೆ ಒಳ್ಳೆಯದಾಗ್ತಾನೆ ಎಂಬುದಾಗಿ. ಓಕೆ, ಇವನು ಆಳಿದ್ದೆಷ್ಟು? ಬರೀ 3 ತಿಂಗಳು. ಲಿಬ್ನದವಳು ಯೆರೆಮೀಯನ ಮಗಳು ಆದ ಅಮುಟಲ್ ಎಂಬಾಕೆಯು ಇವನ ತಾಯಿ. ಇವನು ತನ್ನ ಪೂರ್ವಿಕರಂತೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಫರೋಹ ನಿಕೋವನು ಇವನನ್ನು ಯೆರೂಸಲೇಮಿನಲ್ಲಿ ಬಹು ದಿವಸಗಳವರೆಗೆ ಆಳಗೊಡಲಿಲ್ಲ. ಅವನು ಹಮಾತ್ ದೇಶದ ರಿಬ್ಲಾ ಎಂಬ ಊರಿನಲ್ಲಿ ಇವನನ್ನು ಸೆರೆಯಲ್ಲಿಟ್ಟನು. ಯಹೂದ್ಯರು ಅವನಿಗೆ 100 ತಲಾಂತು ಬೆಳ್ಳಿಯನ್ನು 1 ತಲಾಂತು ಬಂಗಾರವನ್ನು ದಂಡ ತೆರಬೇಕಾಯಿತು. ಫರೋಹ ನೆಕೋವನು ಯೋಷಿಯನಿಗೆ ಬದಲಾಗಿ ಅವನ ಮಗನಾದ ಎಲ್ಯಾಕೀಮನನ್ನು ಅರಸನನ್ನಾಗಿ ನೇಮಿಸಿ ಅವನಿಗೆ ಯೆಹೋವ ಯಾಕೀಮನೆಂಬ ಹೊಸ ಹೆಸರನ್ನಿಟ್ಟು ಯೆಹೋವಾಜನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದನು. ಗಮನಿಸ್ರಾ? ಯೆಹೋವಾಜನೆಂಬ ಅರಸನು 3 ವರ್ಷ ಮಾತ್ರ ಯೆರೂಸಲೇಮಿನ ಆಡಳಿತ ಮಾಡಿ, ಈಗ ಫರೋಹ ನೆಕೋವನೆಂಬತಕ್ಕಂಥ ಅರಸನು ಇವನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದನು. ಯೆಹೋವಾಜನು ಅಲ್ಲಿ ಮೃತ್ಯು ಹೊಂದಿದನು. ಫರೋಹನು ಗೊತ್ತು ಮಾಡಿದಷ್ಟು ಬೆಳ್ಳಿ ಬಂಗಾರವನ್ನು ಕೊಡುವುದಕ್ಕಾಗಿ ಯೆಹೋಯಾಕೀಮನು ತನ್ನ ದೇಶದಲ್ಲಿ ಕರವನ್ನು ನೇಮಿಸಿದನು.
ಕರ ಕೊಡಬೇಕಾದ ಪ್ರತಿಯೊಬ್ಬನು ತನ್ನ ನೇಮಕವಾದಷ್ಟು ಬೆಳ್ಳಿ ಬಂಗಾರವನ್ನು ದೇಶದ ಜನರಿಂದ ಕೂಡಿಸಿ ಫರೋಹನಿಗೋಸ್ಕರ ತಂದೊಪ್ಪಿಸಿದನು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ನೋಡುವಾಗ ಈ ಯೆಹೋವಾಜನ್ ಎಂಬತಕ್ಕಂಥ ಈ ಅರಸನು ಆತನು 3 ತಿಂಗಳು ಆಳ್ವಿಕೆ ಮಾಡಿ ಆತನು ಫರೋಹನಿಂದ ಸರಿಯಾಗಿ ಒಯ್ಯಲ್ಪಟ್ಟನೆಂಬುದಾಗಿ ನೋಡುತ್ತಾ ಇದ್ದೇವೆ. ಈಗ ಯಹೂದ್ಯರಿಗೆ ನೀವು ಅರಸನಾದಾಗ ತುಂಬ ನಿರೀಕ್ಷೆ ಇದೆ, ಇವು ನಮ್ಮನ್ನು ಆಡಳಿತ ಮಾಡ್ತಾನೆ, ನಮಗೆ ಒಳ್ಳೆ ಆಡಳಿತ ಕೊಡ್ತಾನೆ ಎಂಬುದಾಗಿ ನಿರೀಕ್ಷೆ ಇರುವಾಗ ಈ ಫರೋಹ ನಿಕೋವನ ಮಾಡಲಿಲ್ಲ, ಇವನ್ನ ಆಳಗೊಳಿಸಲಿಲ್ಲ. 3 ತಿಂಗಳು ಇವನನ್ನು ಹಿಡಿದು ಸೆರೆಯಾಗಿ ಒಯ್ದನೆಂಬುದಾಗಿ ನೋಡುತ್ತೇವೆ. ಅವನು ಐಗುಪ್ತ ದೇಶದಲ್ಲೇ ಸತ್ತು ಹೋದನು ಈ ಯೆಹೋವಾಜನು. ಓಕೆ, ಇದರ ಶೋಕಗೀತವನ್ನು ಎತ್ತಲಿ ಹಾಡುವಂಥದ್ದು. ಒಂದು ಮರಿ ಪ್ರಾಯಕ್ಕೆ ಬಂತು ಅಲ್ವೇ, ಅದು ಬೇಟೆ ಕಲಿತು ಮನುಷ್ಯರು ನುಂಗಲಾರಂಭಿಸಿದಾಗ ಅದಕ್ಕೆ ಗುಂಡಿ ತೋಡಿ ಬೆಳೆಸಿ ಎಳ್ಕೊಂಡು ಹೋಗೋದರರ್ಥ ಹಿಡಿದು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗೋದನ್ನು ನೋಡುವಂಥರಾಗಿದ್ದೇವೆ. ಅದಕ್ಕೇ ಇದು ಯಾರ ಶೋಕಗೀತೆ? ಯಹೂದ ರಾಜರ ಶೋಕಗೀತೆ. ಓಕೆ, ಈಗ ನಂತರ ಏನಾಯಿತು? ಈಗ ಒಂದು ಕತೆ ಮುಗೀತು, ಒಬ್ಬನ ಕತೆ ಮುಗೀತು. ನಿರೀಕ್ಷೆ ಇಟ್ಕೊಂಡಿದ್ರು, ಆ ಸಿಮ್ಮಿ ನಿರೀಕ್ಷೆ ಇಟ್ಕೊಂಡಿತ್ತು ಅಂದ್ರೆ ಅರ್ಥ ಇಸ್ರಾಯೇಲ್ ನಿರೀಕ್ಷೆ ಇಟ್ಕೊಂಡ್ರು, ಯಹೂದಿಗಳು ನಿರೀಕ್ಷೆ ಇಟ್ಕೊಂಡ್ರು, ಆದರೆ ಆಗಲಿಲ್ಲ, ಯಾವ ಒಂದು ಫಲ ಸಿಕ್ಕಲಿಲ್ಲ. ನಂತರ ನಾವು ಹೀಗೆ ಬರೋಣ 19ನೇ ಅಧ್ಯಾಯ 5ನೇ ವಚನಕ್ಕೆ ಬರುವಾಗ, ಆ ಸಿಮಿಯು ತಾನು ಕಾದುಕೊಂಡಿದ್ದರೂ ತನ್ನ ನಿರೀಕ್ಷೆ ಹಾಳಾಯಿತೆಂದು ತನ್ನ ಮರಿಗಳಲ್ಲಿ ಇನ್ನೊಂದನ್ನು ತೆಗೆದು ಸಾಕಿ ಪ್ರಾಯಕ್ಕೆ ತಂದಿತು. ಇನ್ನೊಂದು ಮರಿಯನ್ನು ಸಾಕಿ ಪ್ರಾಯಕ್ಕೆ ತಂದಿತು ಎಂಬುದಾಗಿ ನೋಡುವಂಥರಾಗಿದೆ. ಇದು ಸಹ ಪ್ರಾಯದ ಸಿಂಹವಾಗಿ ಸಿಂಹಗಳ ನಡುವೆ ತಿರುಗುತ್ತಾ ಬೇಟೆಯನ್ನು ಕಲಿತು ಮನುಷ್ಯರನ್ನು ನುಂಗಲು ಆರಂಭಿಸಿತು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ಓಕೆ, ಇದರ ಅರ್ಥ ಏನು? ಇವನು ಇದನ್ನೆಲ್ಲ ತೋರಿಸುವಾಗ ಏನು ತೋರಿಸ್ತಾ ಐತೆ? ಇವನು ನಮಗೆ ಆಡಳಿತ ಚೆನ್ನಾಗಿ ಕೊಡ್ತಾನೆ ಎಂಬುದರ ಅರ್ಥ. ಪ್ರಾಯಕ್ಕೆ ಬಂದಿದೆ, ಬೇಟೆ ಕಲ್ತಿದೆ ಎಂಬುದಾಗಿ ಹೇಳುವಾಗ ನಮಗೇನೋ ನಮಗೆ ತೊಂದರೆ ಇಲ್ಲ ಅಂತಕ್ಕದನ್ನು ತೋರಿಸುವಂಥದ್ದು. ಆದರೆ ಇವನನ್ನು ಸಹ ಆ ಜನಾಂಗಗಳು ಸುತ್ತಲಿನ ರಾಷ್ಟ್ರಗಳಿಂದ ಕೂಡಿ ಬಂದು ಏನು ಮಾಡಿದ್ರು? ವಿರುದ್ಧವಾಗಿ ನಿಂತು ಬಲೆಯೊಡ್ಡಿ ಗುಂಡಿ ತೊಡಲು ಅಲ್ಲಿ ಸಿಕ್ಕಿ ಬಿದ್ದಿತ್ತು ಎಂಬುದಾಗಿ ನೋಡುವಂಥರಾಗಿದೆ. ಇಲ್ಲಿ ಜನಾಂಗ ಎಂಬುದಾಗಿ ಹೇಳುವಾಗ ಇಸ್ರಾಯೇಲ್ ಹೊರತುಪಡಿಸಿರುವಂಥವ್ರನ್ನೆಲ್ಲ ಜನಾಂಗ ಅಂತ ಕರೆಯುವಂಥದ್ದು. ಅಂದರೆ ಅನ್ಯ ಜನರು, ಇಸ್ರಾಯೇಲ್ ಅಲ್ಲದವರು ಜನಾಂಗಗಳು, ಜೆಂಟೈಲ್ಸ್ ಎಂಬುದಾಗಿ ನಾವು ಕರೆಯುವಂಥದ್ದು. ಅಂದರೆ ಈ ಜನಾಂಗಗಳೆಲ್ಲ ಕೂಡ್ಕೊಂಡು ಬಂದು ಹಿಡ್ಕೊಂಡು ಬಲೆ ಒಡ್ಡಿ ಹೋದ್ವು ಎಂಬುದಾಗಿ ನೋಡ್ತೇವೆ. ನಂತರ ಇವನು ಎಲ್ಲಿಗೆ ತಗೊಂಡು ಹೋದ್ವು? ಅದನ್ನು ಸರಪಣಿಗಳಿಂದ ಬಿಗಿದು ಪಂಜರದಲ್ಲಿ ಹಾಕಿ ಬಾಬೇಲನ ಅರಸನ ಬಳಿಗೆ ತಂದವು. ಓಕೆ, ಬಾಬೇಲನ ಅರಸನ ಬಳಿಗೆ ತಂದವು. ಓಕೆ, ಈ ಬಾಬೇಲನ ಅರಸನ ಬಳಿಗೆ ಕೋಟೆಯೊಳಗೆ ಹೋಗಿ ಆ ಸೆರೆಯಲ್ಲಿ ಇಡಲ್ಪಟ್ಟಂಥ ವ್ಯಕ್ತಿ ಯಾರು ಅಂದರೆ ಅವನು ಯೆಹೋಯಾಕೀನನು. ಅವನೇ 3 ತಿಂಗಳು, ಅವನು ಆಳ್ವಿಕೆ ಮಾಡೋದು 3 ತಿಂಗಳೇ. ಓಕೆ, ನಾವು 2 ವರ್ಷಗಳ ಪುಸ್ತಕ 25ನೇ ಅಧ್ಯಾಯಕ್ಕೆ ಬರೋಣ. 2 ವರ್ಷಗಳ ಪುಸ್ತಕ 25ನೇ ಅಧ್ಯಾಯ. ಅಲ್ಲಿ ನಾವು ಯೆಹೋಯಾಕೀನನ ಕುರಿತಾಗಿ ನಾವು ನೋಡುತ್ತೇವೆ. ಓಕೆ, 25 8ನೇ ವಚನ ಓದೋಣ. ಯೆಹೋಯಾಕೀನನು 24:8 ಯೆಹೋಯಾಕೀನನು ಅರಸನಾದಾಗ 18 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 3 ತಿಂಗಳು ಆಳಿದನು. ಎಷ್ಟು ತಿಂಗಳು? 3 ತಿಂಗಳು. ಓಕೆ, ಇವನ ಮೇಲೆ ನಿರೀಕ್ಷೆ ಇತ್ತು ಅವ್ರಿಗೆ, ಇವನಾದ್ರೂ ನಮ್ಮನ್ನು ಕಾಪಾಡ್ತಾನೆ ಅಂತ. ಅದಕ್ಕೆ ಇನ್ನೊಂದು ಮರಿ ಸಾಕದಂಥದ್ದು, ಇನ್ನೊಂದು ಮರಿನ ಸಾಕಿ ಇನ್ನೊಂದು ಮರಿನ ಬೆಳೆಸ್ತಂಥದ್ದು. ಏನಕ್ಕೋಸ್ಕರ? ಇವನು ನಮ್ಮನ್ನು ಕಾಪಾಡ್ತಾನೆ ಅಂತ, ಆ ಸಿಮ್ಮಿ. ಓಕೆ, ಈಗ ಇವನೇನು ಮಾಡಿದನು? 3 ತಿಂಗಳು ಆಳಿದನು. ಯೆರೂಸಲೇಮಿನ ಎಲ್ನಾತಾನನ ಮಗಳಾದ ನೆಹುಷ್ಟಾ ಎಂಬಾಕೆಯು ಇವನ ತಾಯಿ. ಇವನು ತನ್ನ ತಂದೆಯಂತೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ಇವನ ಕಾಲದಲ್ಲಿ ಬಾಬೆಲ್ ಅರಸನಾದ ನೆಬೂಕದ್ನೆಜರನ ಸೈನ್ಯದವರು ಯೆರೂಸಲೇಮಿಗೆ ವಿರೋಧವಾಗಿ ಬಂದು ಅದಕ್ಕೆ ಮುತ್ತಿಗೆ ಹಾಕಿದರು. ಅಷ್ಟರಲ್ಲಿ ನೆಬೂಕದ್ನೆಜರನು ಬಂದನು. ಆಗ ಯೆಹೂದದ ಅರಸನಾದ ಯೆಹೋಯಾಕೀನನು ತನ್ನ ತಾಯಿಯ ಪರಿವಾರದವರು, ಸೇನಾಪತಿಗಳು, ಕಂಚುಕಿಗಳು ಇವನೊಡನೆ ಅವನ ಬಳಿಗೆ ಹೋದರು. ಇವನನ್ನು ತನ್ನ ಆಳಿಕೆ 8ನೇ ವರ್ಷದಲ್ಲಿ ಸೆರೆ
ಹಿಡಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಸರಿಯಾಗಿ ಒಯ್ಯಲ್ಪಟ್ಟನೆಂಬುದಾಗಿ ನೋಡುತ್ತೇವೆ. ಯಾರು? ಯೆಹೋವ ಯಾಕೀನನು ಎಂಬುದಾಗಿ ನೋಡುತ್ತೇವೆ. ಅಲ್ಲಿ ಸರಿಯಾಗಿ ಸುಮಾರು 37 ವರ್ಷ ಆತನಿರ್ತಾನೆ. ಓಕೆ, ಕೋಟೆಯೊಳಗೆ ಈಚೆ ಅವನ ಸ್ವರ ಎಲ್ಲಿಗೂ ಬರಗಿಲ್ಲ, ಹೊರಗಡೆ ಹಾಗೆ ಇದ್ದನು. ಓಕೆ, ನಾವು 27ನೇ ವಚನಕ್ಕೆ ಬರುವಾಗ, 25ನೇದು 27ನೇ ವಚನಕ್ಕೆ ಬರುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಎಮಿಲ್ ಮೇರೋದಕನು ತಾನು ಪಟ್ಟಕ್ಕೆ ಬಂದ ಮೊದಲನೇ ವರ್ಷದಲ್ಲಿ, ಅಂದರೆ ಯಹೂದದ ಅರಸನಾದ ಯೆಹೋಯಾಕೀನನ ಸೆರೆಯ 37ನೇ ವರ್ಷದ 12ನೇ ತಿಂಗಳಿನ 27ನೇ ದಿನದಲ್ಲಿ ಯೆಹೋಯಾಕೀನನನ್ನು ಸೆರೆಮನೆಯಿಂದ ಬಿಡಿಸಿ ಅವನನ್ನು ಮೇಲಕ್ಕೆ ಎತ್ತಿದನು. ಅವನೊಡನೆ ಪ್ರೀತಿಯಿಂದ ಮಾತಾಡಿ ತನ್ನ ಸಂಗಡ ಬಾಬೇಲಿನಲ್ಲಿದ್ದ ಎಲ್ಲ ಅರಸರುಗಳಲ್ಲಿ ಅವನಿಗೆ ಉನ್ನತ ಸ್ಥಾನವನ್ನು ಕೊಟ್ಟನು. ಯೆಹೋಯಾಕೀನನು ಸೆರೆಯ ಬಟ್ಟೆಗಳನ್ನು ತೆಗೆದುಹಾಕಿ ಜೀವದಿಂದಿರುವವರೆಗೂ ಅರಸನ ಪಂಕ್ತಿಯಲ್ಲಿ ಊಟ ಮಾಡಿದನು. ಅವನು ಬದುಕಿರುವವರೆಗೂ ಅವನಿಗೆ ಬೇಕಾಗುವ ಎಲ್ಲ ಪದಾರ್ಥಗಳು ಪ್ರತಿನಿತ್ಯ ಅರಸನಿಂದಲೇ ದೊರಕುತ್ತಿದ್ದವು ಎಂಬುದಾಗಿ ನೋಡುತ್ತೇವೆ. ಓಕೆ, ಇಲ್ಲಿ 37 ವರ್ಷ ಸೆರೆಯಾಗಿರಬೇಕಾಗಿ ಬಂತು. 18ನೇ ವರ್ಷದಲ್ಲಿ ಸೆರೆಗೆ ಒಯ್ಯಲ್ಪಟ್ಟನು. 37 ವರ್ಷ ಸೆರೆ ಮರಳಿದನು. ಸುಮಾರು ಈಗ 57 ವರ್ಷ ಅವನಿಗೆ ಬಿಡುಗಡೆ ಆಗುವಾಗ, 55 ವರ್ಷ ಅವನಿಗೆ ಬಿಡುಗಡೆ ಆಗುವಾಗ, 55 ವರ್ಷದವನ ಬಿಡುಗಡೆ ಹೊಂದಿ ಉಳಿದಂಥ ದಿನಗಳನ್ನು ಆತನು ಈಗ ಬಾಬಿಲೋನಲ್ಲೇ ಕಳೀತಾನೆ, ಅರಸನ ಪಂಕ್ತಿಯಲ್ಲೇ ಊಟ ಮಾಡ್ತಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯೆಹೋವ ಯಾಕೀನನು ಇವನು ಸಹ ಬರೀ 3 ತಿಂಗಳಾಳದಂಥದ್ದು. ಇವನು ಸಹ ಸರಿಯಾಗಿ ಒಯ್ಯಲ್ಪಟ್ಟನೆಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ, ಈ ಇಬ್ಬರು ಅರಸರ ಕುರಿತಾಗಿ ಇಲ್ಲಿ ಶೋಕಗೀತೆ ನೋಡೋಣ. ಅಂದರೆ 3 ತಿಂಗಳು ಅಂದ್ರೆ ಅರ್ಥ, ಈ ಸಿಂಹಿ ನಿರೀಕ್ಷೆನಾಗಿತ್ತು. ಈ ಸಿಂಹ ನಮ್ಮನ್ನು ಕಾಪಾಡ್ತದೆ, ಇದು ರಾಜನಾಗಿ ನಮ್ಮನ್ನು ಕಾಪಾಡ್ತದೆ ಎಂಬತಕ್ಕಂಥ ನಿರೀಕ್ಷೆ ಇತ್ತು. ಆದರೆ 2 ಸಹ ಏನಾಯಿತು, 3 ತಿಂಗಳು ಇದ್ದು ಅವರು ಸರಿಯಾಗಿ ಒಯ್ಯಲ್ಪಟ್ಟದರ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಓಕೆ, ನಂತರ ನಾವು ಮುಂದೆ 10ನೇ ವಚನಕ್ಕೆ ಬರುವಾಗ ಅಲ್ಲಿ ಮತ್ತೊಂದು ವಿಷಯ, ಅಲ್ಲಿ ದ್ರಾಕ್ಷಲತೆಯ ಕುರಿತಾಗಿ ನಾವು ಓದುವಂತರಾಗಿದ್ದೇವೆ. ಈ ದ್ರಾಕ್ಷಲತೆ ಇದು ಯಹೂದ್ಯರನ್ನು, ಇಸ್ರಾಯೇಲರನ್ನು ತಿಳಿಸುವಂಥದ್ದಾಗಿದೆ. ನಾನು ಸಾಕಷ್ಟು ವಾಕ್ಯಗಳನ್ನು ನಿಮಗೆ ಹೇಳುತ್ತಾ ಬಂದಿದ್ದೇನೆ, ಅದರ ಕುರಿತಾಗಿ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಈಗ 1-2 ವಚನ ಓದೋಣ. ಕೀರ್ತನೆಗಳು 80ನೇ ಕೀರ್ತನೆ 8ನೇ ವಚನ ಓದಿಕೊಳ್ಳೋಣ. 80ನೇ ಕೀರ್ತನೆ 8ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅಲ್ಲಿ ಒಂದು ನಮಗೆ ಅರ್ಥ ಆಗ್ತದೆ, ಇಸ್ರಾಯೇಲರ ಕುರಿತಾಗಿ ಮಾತಾಡ್ತಾ ಇರುವಂಥ ಒಂದು ವಿಷಯ. 80:8 ನೀನು ಐಗುಪ್ತ ದೇಶದಿಂದ ಒಂದು ದ್ರಾಕ್ಷಲತೆಯನ್ನು ತಂದು ಜನಾಂಗಗಳನ್ನು ಹೊರಗೆ ಹಾಕಿ ಅದನ್ನು ನೆಟ್ಟಿ. ಓಕೆ, ಯಾರಿವರು? ಇಸ್ರಾಯೇಲರು. ಐಗುಪ್ತ ದೇಶ ತಂದಂಥ ದ್ರಾಕ್ಷಲತೆ ಯಾವುದು? ಇಸ್ರಾಯೇಲ್. ಎಲ್ಲಿಗೆ ತಂದದ್ದು? ಕಾನಾನ್ ದೇಶಕ್ಕೆ. ಜನಾಂಗಗಳನ್ನು ಹೊರಡಿಸಿ, ದಟ್ ಮೀನ್ಸ್ ಕಾನಾನ್ ದೇಶದಲ್ಲಿರ್ತಕ್ಕಂಥ ಜನರನ್ನು ಹೊರಡಿಸಿ ಹೊರಗೆ ಹಾಕಿ ಅದನ್ನು ನೆಟ್ಟಿ, ಅದಕ್ಕೋಸ್ಕರ ನೆಲವನ್ನು ಹಸನು ಮಾಡಿದ ಮೇಲೆ ಅದು ಬೇರು ಬಿಟ್ಟು ದೇಶದಲ್ಲೆಲ್ಲ ಹಬ್ಬಿಕೊಂಡಿತು. ಅದರ ನೆರಳಿನಿಂದ ಗುಡ್ಡಗಳೆಲ್ಲ ಕವಿಯಲ್ಪಟ್ಟವು. ಅದರ ಕುಡಿಗಳು ದೇವದಾರು ವೃಕ್ಷಗಳ ಮೇಲೆ ಹಬ್ಬಿ ಅವುಗಳನ್ನು ಮುಚ್ಚಿಬಿಟ್ಟವು. ಅದರ ರೆಂಬೆಗಳು ಸಮುದ್ರದವರೆಗೂ, ಅದರ ಕೊಂಬೆಗಳು ಸಮುದ್ರದವರೆಗೂ, ಅದರ ರೆಂಬೆಗಳು ಮಹಾನದಿಯವರೆಗೂ ಹರಡಿಕೊಂಡವು. ದಟ್ ಈಸ್ ದ ಪ್ರಾಸ್ಪರಿಟಿ, ಅವರ ಒಂದು ಹೇಳಿಕೆ ಕುರಿತಾಗಿ. ಈಗ ಒಂದು ದ್ರಾಕ್ಷ ಲತೆಯನ್ನು ತಂದು ನೆಟ್ಟಾಗ ಅದು ಸಮೃದ್ಧಿಯಾಗಿ ಬೆಳೀತು. ಅದರರ್ಥ ಇಸ್ರಾಯೇಲರ ಒಂದು ಏಳಿಗೆ, ಇಸ್ರಾಯೇಲರ ಒಂದು ಅಭಿವೃದ್ಧಿಯ ಕುರಿತಾಗಿ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಓಕೆ, ನಂತರ ಮತ್ತೊಂದು ವಚನ ಓದಿಕೊಳ್ಳೋಣ. ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 21ನೇ ವಚನ. ಯೆರೆಮೀಯ 2:21. ನಾನು ನಿನ್ನನ್ನು ಅತ್ಯುತ್ತಮ ಬೀಜದಿಂದ ಬೆಳೆದ ಒಳ್ಳೆಯ ದ್ರಾಕ್ಷಲತೆಯನ್ನಾಗಿ ನೆಟ್ಟಿರಲು ನೀನು ನನಗೆ ಕಾಡು ದ್ರಾಕ್ಷೆ ಬಳ್ಳಿಯ ಕೆಟ್ಟ ರಂಬೆಗಳದ್ದೇನು. ಅರ್ಥ ಆಯ್ತಾ? ಇಲ್ಲಿ ಗಮನಿಸಿ, ಇಸ್ರಾಯೇಲ್ಗೆ ಹೇಳ್ತಾ ಇರೋದು, ನಾನು ನಿನ್ನನ್ನು ಅತ್ಯುತ್ತಮ ಬೀಜದಿಂದ ಬೆಳೆದ ಒಳ್ಳೆಯ ದ್ರಾಕ್ಷಲತೆಯನ್ನಾಗಿ ನೆಟ್ಟಿರಲು. ಅಂದರೆ ಇಸ್ರಾಯೇಲ್ ಅತ್ಯುತ್ತಮವಾದ ಬೀಜದಿಂದ ಬೆಳೆದ ಉತ್ತಮವಾದ ದ್ರಾಕ್ಷಲತೆ ಎಂಬುದಾಗಿ ನೋಡುತ್ತೇವೆ. ಹೀಗೆ ದೇವರು ಈ ಎತ್ತ ತಾಯಿ ಎಂಬುದಾಗಿ ಹೇಳುವಾಗ, ಎತ್ತ ತಾಯಿ ದ್ರಾಕ್ಷಲತೆ ಅಂದರೆ ಇಸ್ರಾಯೇಲ್ ತಾಯಿ.
ಇದನ್ನು ತಂದು ಎಲ್ಲಿ ನೆಟ್ಟನು ಆತನು? ಕಾನಾನ್ ದೇಶದಲ್ಲಿ ನೆಟ್ಟನು. ಜನಾಂಗಗಳನ್ನು ಹೊರಡಿಸಿಬಿಟ್ಟು, ಅಲ್ಲಿರುವಂಥ ಎಲ್ಲ ಜನರು ಹೊರಡಿಸ್ಬಿಟ್ಟು ಕಾನಾನ್ ದೇಶದಲ್ಲಿ ನೆಟ್ಟನು. ಅದೇನಾಯಿತು? ಬೆಳೆದು ಫಲವತ್ತಾಯಿತು, ಅದು ಪೊದೆಯಾಗಿ ಬೆಳೆದಿತ್ತು. ಅದರಲ್ಲಿ ಮತ್ತೆ ಏನಿದೆ? ರಾಜ ದಂಡೆ ಇಲ್ಲಿಗೆ ಬರೋಣ, 11ನೇ ವಚನಕ್ಕೆ ಬರೋಣ, 19ನೇ ದಂಡ. ಅದರಲ್ಲಿ ರಾಜ ದಂಡ ಯೋಗ್ಯವಾದ ಗಟ್ಟಿ ಕೊಂಬೆಗಳಿದ್ದವು. ಓಕೆ, ಅಂದ್ರರ್ಥ ಆ ಒಂದು ದ್ರಾಕ್ಷ ಲತೆಯಲ್ಲಿ ಗಟ್ಟಿ ಕೊಂಬೆಗಳು ಬೆಳೆದವಂತ. ದಟ್ ಮೀನ್ಸ್ ಅದರ ಅರ್ಥ ಅನೇಕ ರಾಜರು, ಸ್ಟ್ರಾಂಗ್ ರಾಜರು ಬಂದರು. ದಾವೀದ, ಸೊಲೊಮೋನ, ಹಿಜ್ಕಿಯ, ಓಕೆ, ಅನೇಕರು ಬರ್ತಾರಲ್ಲಿ. ಯಹೂದರ ಲೈನಲ್ಲಿ ಅನೇಕ ಒಳ್ಳೆಯ ಅರಸರುಗಳು, ಗಟ್ಟಿ ಕೊಂಬೆಗಳು ಇವರೆಲ್ಲ. ಯೆಹೋಷಾಫಾಟ, ಇವರೆಲ್ಲರೂ ಸಹ ಇದು ಗಟ್ಟಿ ಕೊಂಬೆಗಳು. ಅಂದರೆ ಅನೇಕ ರಾಜರು ಇಲ್ಲಿಂದ ಹುಟ್ಟಿ ಬಂದರು. ರಾಜದಂಡ ಯೋಗ್ಯವಾದ ಗಟ್ಟಿ ಕೊಂಬೆಗಳು ಎಂಬುದಾಗಿ ಹೇಳುವಾಗ ಇದು ರಾಜರ ಕುರಿತಾಗಿ ಹೇಳುವಂಥ, ಅಧಿಕಾರ ಮಾಡಿದ ರಾಜರ ಕುರಿತಾಗಿ ಹೇಳುವಂಥದ್ದಾಗಿ ಆಗಿದೆ ಎಂಬುದನ್ನು ನೋಡುತ್ತೇವೆ. ನಂತರ ಅವುಗಳು ಎತ್ತರವು ಮಿಕ್ಕ ರಂಬೆಗಳಿಗಿಂತ ಹೆಚ್ಚಾಗಿತ್ತು. ಬಹು ರಂಬೆಗಳ ಮಧ್ಯದಲ್ಲಿ ಉದ್ದುದ್ದವಾಗಿ ಕಾಣಿಸಿದವು. ಆ ಲತೆಯನ್ನು ಕ್ರೋಧಿಗಳು ಕಿತ್ತು ನೆಲದ ಮೇಲೆ ಬೀಸಾಟು ಬಿಟ್ಟರು. ಓಕೆ, ಆ ಲತೆಯನ್ನು ಕ್ರೋಧಿಗಳು ಕಿತ್ತು ನೆಲದ ಮೇಲೆ ಬೀಸಾಟು ಬಿಟ್ಟರು. ಲತೆ ಎಂಬುದಾಗಿ ಹೇಳುವಾಗ ಇಸ್ರಾಯೇಲ್ ಅಥವಾ ಯಹೂದ ವಂಶ ಕುರಿತಾಗಿ ಹೇಳುವಂಥದ್ದು. ಕಿತ್ತು ಬೀಸಾಟು ಬಿಟ್ಟರು. ಮೂಡನ ಗಾಳಿ ಅದರ ಫಲವನ್ನು ಬಾಡಿಸಿತು. ಅದರ ಗಟ್ಟಿ ಕೊಂಬೆಗಳು ಮುರಿದು ಒಣಗಿ ಹೋದವು. ಬೆಂಕಿ ಅವುಗಳನ್ನು ನುಂಗಿತು. ಅದರ ಅರ್ಥ ಇದರ ಅವನತಿ, ಪತನ, ನಾಶನದ ಕುರಿತಾಗಿ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಓಕೆ, ನಂತರ ಈಗ ಅದು ನೀರಿಲ್ಲದ ಬೆಗ್ಗಾಡಿನಲ್ಲಿ ನಾಟಿಕೊಂಡಿದೆ. ದಟ್ ಮೀನ್ಸ್ ಅದರ ಅರ್ಥ ಎಲ್ಲಿ? ಬ್ಯಾಬಿಲೋನ್ನಲ್ಲಿ. ಏನು ನೀರಿಲ್ಲದ ಬೆಗ್ಗಾಡು ಅಂದರೆ ಸ್ಪಿರಿಚುವಲ್ ಬ್ಯಾರನ್ ಲ್ಯಾಂಡ್, ಆತ್ಮೀಕವಾಗಿ ಬರ ಇರ್ತಕ್ಕಂಥ ಸ್ಥಳ ಬ್ಯಾಬಿಲೋನ್. ಆತ್ಮೀಕವಾಗಿ ಯಾವುದೇ ಇಲ್ಲ ಅಲ್ಲಿ, ಆರಾಧನೆಗಿಲ್ಲ. ಅದನ್ನ ಬೆಗ್ಗಾಡು ಎಂಬುದಾಗಿ ಹೇಳುವಂಥದ್ದು. ನೀರಿಲ್ಲದ ಬೆಗ್ಗಾಡು ಎಂಬುದಾಗಿ ಹೇಳುವ ಸಮಯದಲ್ಲಿ ಶಾರೀರಿಕ ವಿಷಯ ಎಲ್ಲ, ಊಟ ಸಿಗ್ತಿರ್ಬೋದಲ್ಲಿ, ಆದರೆ ಆತ್ಮಿಕ ಪೋಷಣೆ ಇಲ್ಲ. ದಟ್ ಈಸ್ ದ ಸ್ಪಿರಿಚುವಲ್ ಬ್ಯಾರನ್ ಲ್ಯಾಂಡ್. ಆತ್ಮೀಕವಾದಂಥ ಕೊರತೆ ಇರುವಂಥ ಬೆಗ್ಗಾಡು. ಇವತ್ತು ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ದಿನಗಳಲ್ಲಿ ನಾವು ಎಲ್ಲಿದ್ದೇವೆ ಗೊತ್ತುಂಟಾ? ಆತ್ಮಿಕವಾಗಿ ಬೆಳಲಿಕ್ಕೆ ಸಮೃದ್ಧಿಯಾದಂಥ ಒಂದು ಲ್ಯಾಂಡಲ್ಲಿ, ಸಮೃದ್ಧಿಯಾದಂಥ ಸ್ಥಳದಲ್ಲಿ ನಾವಿದ್ದೇವೆ ಇವತ್ತು. ದಿನನಿತ್ಯವೂ ದೇವರ ವಾಕ್ಯ ನಮಗೆ ಸಿಗ್ತಾ ಇದೆ. ದಿನನಿತ್ಯವೂ ಆತ್ಮಿಕವಂತ ಪ್ರೋತ್ಸಾಹ ದೊರೆಯುತ್ತಾ ಇದೆ. ಅನೇಕರು ಇದನ್ನು ಬಿಟ್ಟುಬಿಟ್ಟು ಬೆಗ್ಗಾಡಿನಲ್ಲಿ ವಾಸ ಮಾಡುವಂಥವರಾಗಿದ್ದಾರೆ. ಎಲ್ಲ ಇದೆ, ಲೋಕದ್ದೆಲ್ಲ ಇದೆ, ಶಾರೀರಿಕವಾಗಿ ತಿನ್ನಲಿಕ್ಕೆ ಕುಡಲಿಕ್ಕೆ ಎಲ್ಲ ಬೇಕಾದಿದೆ. ಆದರೆ ಅನೇಕ ವಿಶ್ವಾಸಿಗಳು ಒಂದು ರೀತಿಯಲ್ಲಿ ನೀರಿಲ್ಲದ ಬೆಗ್ಗಾಡಿನಲ್ಲಿ ನಾಟಿರುವಂತೆ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ, ದೇವರ ವಾಕ್ಯ ಸಿಗ್ತಿಲ್ಲ. ಕೆಲವು ಸಮಯ ಅವ್ರಿಗೆ ಬೇಕು ಇಲ್ಲ ಕೆಲವರಿಗೆ. ಪ್ರಿಯರೇ, ನನಗೂ ನಿಮಗೂ ಸಿಕ್ಕಿರುವಂಥ ಈ ದೊಡ್ಡ ಆಶೀರ್ವಾದಕ್ಕಾಗಿ ಸ್ತೋತ್ರ ಮಾಡೋಣ. ನಾವು ಆತ್ಮೀಕವಾದಂಥ ನೀರಿರುವಂಥ, ಆತ್ಮೀಕವಾದಂಥ ಆಹಾರ ಸಿಕ್ಕುವಂಥ ಒಂದು ಅವಕಾಶ ನಮ್ಮೆಲ್ಲರಿಗೂ ದೊರೆತಿದೆ. ಆ ಸ್ಥಳ ನಮಗಿದೆ ಪ್ರಿಯರೇ. ಇಂಥ ಒಂದು ಶ್ರೇಷ್ಠತೆಯನ್ನು ಕರ್ತನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಇವರು ಎಲ್ಲಿ ನೆಟ್ಟಿರಂತೆ? ಈಗ ಅದು ನೀರಿಲ್ಲದ ಬೆಗ್ಗಾಡಿನಲ್ಲಿ ನಾಟಿಕೊಂಡಿದೆ. ಅಂದರೆ ಅನೇಕರು ಸೆರೆ ಇರುವಂಥವ್ರಿಗೆ ಯಾವ ಆತ್ಮೀಕವಾದಂಥ ಪೋಷಣೆ ಅಲ್ಲಿಲ್ಲ. ಇಲ್ಲಿ ಹಾಗೆ ಯೆರೂಸಲೇಮಿದ್ದ ಹಾಗೆ ಪ್ರತಿ ವಾರ ಸಬ್ಬತ್ ನಡೀತಿತ್ತು ಅಲ್ವೇ? ವರ್ಷಕ್ಕೆ 7 ಹಬ್ಬಗಳು ಮಾಡ್ತಾಯಿದ್ರು. ಅಮಾವಾಸ್ಯೆ ಇತ್ತು, ದೇವಾಲಯದಲ್ಲಿ ಆರಾಧನೆ ಇತ್ತು, ಯಜ್ಞ ಸಮರ್ಪಣೆ ಮಾಡ್ತಾಯಿದ್ರು, ಯಾಜಕರಿದ್ದರು, ಪ್ರವಾದಿಗಳವ್ರ ಜೊತೆಗೆ ಮಾತಾಡ್ತಿದ್ರು ಹೆಚ್ಚಾಗಿ. ಈಗ ಏನಾಗಿದೆ? ಅವ್ರಿಗೆಲ್ಲ ಏನಿಲ್ಲ, ಈಗ ಬೇರೆ ದೇಶದಲ್ಲಿ ಇದ್ದಾರೆ. ಅದರಿಂದ ಪ್ರಿಯರೇ, ಅವರಿರುವಂಥದ್ದು ಸ್ಪಿರಿಚುವಲ್ ಬ್ಯಾರನ್ ಲ್ಯಾಂಡಲ್ಲಿ, ಆತ್ಮಿಕವಾದಂಥ ಕೊರತೆ ಇರುವಂಥ ದೇಶದಲ್ಲಿದ್ದಾರೆ. ನಂತರ 14ನೇ ವಚನ ಓದೋಣ. ಬೆಂಕಿಯು ದಂಡರೂಪವಾದ ಅದರ ಶಾಖೆಗಳಿಂದ ಹೊರಟು ಅದರ ಫಲವನ್ನು ನುಂಗಿಬಿಟ್ಟಿದ್ದರಿಂದ. ಗಮನಿಸಿ, ಇಲ್ಲಿ ಬೆಂಕಿಯು ದಂಡರೂಪವಾದ ಅದರ ಶಾಖೆಯಿಂದ, ದಂಡರೂಪ ಇಲ್ಲೂ ಸಹ ಒಬ್ಬ ಅರಸನ ಕುರಿತಾಗಿ ಹೇಳುವಂಥದ್ದು. ಓಕೆ, ದಂಡ ಒಬ್ಬ ಅರಸನ ಕುರಿತಾಗಿ ಹೇಳುವಂಥದ್ದು. ಯಾರು ಈ ಅರಸ?
ರೋಡ್ ಏನು ತೋರಿಸ್ತೈತೆ? ರಾಡ್ ಏನು ತೋರಿಸ್ತೈತೆ? ಇದು ಕಿಂಗ್ ಅನ್ನು ತೋರಿಸುವಂಥದ್ದು ಅಥವಾ ಅರಸನನ್ನು ತೋರಿಸುವಂಥದ್ದು. ಈ ಅರಸ ಯಾರು? ಚಿದ್ಕೀಯ. ಇವನಿಂದಲೇ ಬೆಂಕಿ ಹೊರಟಂಥದ್ದು. ಎಲ್ಲಿಗೆ? ಯೆರೂಸಲೇಮಿಗೆ. ಇವನೇ ಕಾರಣ ಯೆರೂಸಲೇಮಿನ ಮೇಲೆ ಬೆಂಕಿ ಬೀಳಲಿಕ್ಕೆ. ನಾನು ಹೇಳಿದ್ದೇನೆ ಆ ವಿಷಯ ನಿಮಗೆ ಆಗಲೇ. ನಾವು ಯೆರೆಮೀಯನ ಗ್ರಂಥ 38ನೇ ಅಧ್ಯಾಯ 17ನೇ ವಚನ ಓದೋಣ. 38ನೇ ಅಧ್ಯಾಯ 17ನೇ ವಚನ, ಯೆರೆಮೀಯನ ಗ್ರಂಥ. ಅಲ್ಲಿ ನೋಡಿ, ಸರಿ 38:17 ನೋಡಿ. ಅಲ್ಲಿ ಯೆರೆಮೀಯನು ಚಿದ್ಕೀಯನಿಗೆ, ಸೇನಾಧೀಶ್ವರ ಸ್ವಾಮಿಯು ಇಸ್ರಾಯೇಲರ ದೇವರು ಆದ ಯೆಹೋವನಿಂತೆನ್ನುತ್ತಾನೆ, ನೀನು ಬಾಬೆಲಿನ ಅರಸನ ಸರದಾರರನ್ನು ಮೊರೆ ಹೊಕ್ಕರೆ ನಿನ್ನ ಪ್ರಾಣ ಉಳಿಯುವುದು. ಈ ಪಟ್ಟಣವು ಬೆಂಕಿಯಿಂದ ಸುಡದು, ನೀನು ನಿನ್ನ ಮನೆತನದವರು ಬದುಕುವಿರಿ. ನೀನು ಬಾಬೆಲಿನ ಅರಸನ ಸರದಾರನ್ನು ಮೊರೆ ಹೋಗದಿದ್ದರೆ ಈ ಪಟ್ಟಣವು ಕಸ್ದೀಯರ ಕೈವಶವಾಗುವುದು, ಅವರು ಅದನ್ನು ಬೆಂಕಿಯಿಂದ ಸುಟ್ಟು ಬಿಡುವರು, ನೀನು ಅವರ ಕೈಯಿಂದ ತಪ್ಪಿಸಿಕೊಳ್ಳಲಾರೆ ಎಂದು ಹೇಳಿದನು. ಯೆರೆಮೀಯನು ಹೇಳಿದಂಥ ಮಾತು. ನೀನು ಅವರಿಗೆ ಒಳಗಾದರೆ ನಿನ್ನ ಪ್ರಾಣ ಉಳಿತದೆ, ಜೊತೆಯಲ್ಲಿ ಈ ಪಟ್ಟಣವು ಸಹ ಬೆಂಕಿಯಿಂದ ಸುಡಲ್ಪಡೋದಿಲ್ಲ. ಆದರೆ ಅವನು ಕೇಳಲಿಲ್ಲ ಪ್ರಿಯರೇ. ಅವನು ಕೇಳಿ 23ನೇ ವಚನ ಓದೋಣ. ಹಂಗೇನೆ ಅಲ್ಲಿ ನೋಡಿ, ನಿನ್ನ ಸಮಸ್ತ ಪತ್ನಿಯರು ಕುಮಾರ ಕುಮಾರ್ತೆಯರು ಕಸ್ದೀಯರ ಬಳಿಗೆ ತರಲ್ಪಡುವರು, ನೀನು ಅವರಿಂದ ತಪ್ಪಿಸಿಕೊಳ್ಳಲಾರೆ, ಬಾಬೆಲಿನ ಅರಸನ ಕೈಗೆ ಸಿಕ್ಕಿಕೊಳ್ಳುವಿ. ಈ ಪಟ್ಟಣವು ನಿನ್ನ ನಿಮಿತ್ತ, ಗಮನಿಸಿ, ನಿನ್ನ ನಿಮಿತ್ತ, ಈ ಪಟ್ಟಣವು ನಿನ್ನ ನಿಮಿತ್ತ ಬೆಂಕಿಯಿಂದ ಸುಟ್ಟು ಹೋಗುವುದು ಎಂದು ಹೇಳಿದನು. ಯು ಆರ್ ದ ಕಾಸ್ ಅಂತ. ನಿನ್ನ ನಿಮಿತ್ತ ನೀನ್ ಕಾರಣ ಆಗ್ತೀಯ ಈ ಪಟ್ಟಣ ಸುಡ್ಲಿಕ್ಕೆ. ಯೆರೂಸಲೇಮ್ ಪಟ್ಟಣ ಸುಡ್ಲಿಕ್ಕೆ ಕಾರಣ ಯಾರು? ಚಿದ್ಕೀಯನು. ಕಾರಣ ಏನು? ಬಾಬಿಲೋನ್ ಅರಸನಿಗೆ ಅವನು ಒಳಗಾಗಲಿಲ್ಲ, ಪ್ರಮಾಣ ಮಾಡಿದನು, ಮೀರಿದನು. ಯೆಹೋವನ ಹೆಸರಿನಲ್ಲಿ ಮಾತು ಕೊಟ್ಟಿದ್ದ ನಿನಗೆ ಒಳಗಾಗ್ತೇನೆ ಅಂತೇಳಿ, ಮೀರಿದನು ಈ ಚಿದ್ಕೀಯ ಅರಸನು. ಏನಾಯ್ತು? ಯೆರೂಸಲೇಮ್ ಪಟ್ಟಣಕ್ಕೆ ಬೆಂಕಿ ಬೀಳಿತು. ಇವನನ್ನು ಕಣ್ಣು ಕಿತ್ತು ಏನು ಮಾಡಿದ್ರು? ಬ್ಯಾಬಿಲೋನ್ಗೆ ಒಯ್ದರು ಎಂಬುದಾಗಿ ನೋಡುತ್ತೇವೆ. ಯಾರಿಂದ ಬೆಂಕಿ ಹೊರಟಿತ್ತು? ದಂಡರೂಪವಾದ ಅದರ ಶಾಖೆಯಿಂದ ಎಂಬುದಾಗಿ ನೋಡುತ್ತೇವೆ. ಅದರ ಅರ್ಥ ಚಿದ್ಕೀಯನಿಂದಲೇ ಬೆಂಕಿ ಹೊರಟು ಏನಾಯ್ತು? ಅದರ ಶಾಖೆಗಳಿಂದ ಹೊರಟು ಅದರ ಫಲವನ್ನು ನುಂಗಿಬಿಟ್ಟದ್ದರಿಂದ ಎಂಬುದಾಗಿ ನೋಡುತ್ತೇವೆ. ಈಗ ನಾವು ಕೊನೆ ಭಾಗಕ್ಕೆ ಬರೋಣ. 19ನೇ ಅಧ್ಯಾಯ ಯೆಜ್ಕೇಲನ ಪ್ರವಾದನೆಗಿಂತ ಕೊನೆ ಭಾಗ. ರಾಜದಂಡಕ್ಕೆ ಯೋಗ್ಯವಾದ ಯಾವ ಗಟ್ಟಿ ಕೊಂಬೆಯು ಅದರಲ್ಲಿ ಉಳಿದಿಲ್ಲ. ದಟ್ ಮೀನ್ಸ್ ಅದರ ಅರ್ಥ ಈ ನರಸನಾಗತಕ್ಕ ವ್ಯಕ್ತಿ ಯಾರಿಲ್ಲದಾಯ್ತು ಅಂತ ಅರ್ಥ. ರಾಜದಂಡಕ್ಕೆ ಯೋಗ್ಯವಾದ ಯಾವ ಗಟ್ಟಿ ಕೊಂಬೆ ಅದರಲ್ಲಿ ಉಳಿದಿಲ್ಲ. ಆಡಳಿತ ಮಾಡತಕ್ಕಂಥವ್ರು ಯಾರಿಲ್ಲ. ಮುಗೀತು ಚಿದ್ಕೀಯನಿಗೆ ಅಂತ. ಇದುವರೆಗೂ ಯಾರು ಅರಸರು ಬಂದಿಲ್ಲ ಅವ್ರಿಗೆ. ಇನ್ನೊಬ್ಬ ಬರ್ತಾನೆ ಫೈನಲ್ ಆಗಿ, ನಮ್ಮ ಮೆಸ್ಸಿಯನ್ನು ಕರ್ತನ ಅಂತ ಯೇಸು ರಾಜಾದಿರಾಜನಿಗೆ ಬರುವಂಥದ್ದು. ದಾವೀದನ ಸಿಂಹಾಸನಕ್ಕೆ ಕೂತ್ಕೊಳ್ಳಿಕ್ಕೆ, ಆಡಳಿತ ಮಾಡಲಿಕ್ಕೆ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ಬರುತ್ತಾನೆ ಪ್ರಿಯರೇ. ಈಗ ಎಲ್ಲಿ ನೋಡ್ತೇವೆ? ರಾಜದಂಡಕ್ಕೆ ಯೋಗ್ಯವಾದ ಯಾವ ಗಟ್ಟಿ ಕೊಂಬೆಯು ಅದರಲ್ಲಿ ಉಳಿದಿಲ್ಲ. ಆಯ್ತೆಲ್ಲ ಕಂಪ್ಲೀಟ್ ಮುಕ್ತವಾಯಿತು ಎಂಬುದಾಗಿ ನೋಡುತ್ತೇವೆ. ಇದು ಶೋಕಗೀತವಾಗಿ ವಾಡಿಕೆಯಲ್ಲಿದೆ. ಈ ಶೋಕಗೀತವನ್ನು ಎತ್ತಿ ಹಾಡು. ಯಾರ ಕುರಿತಾದಂಥ ಶೋಕಗೀತೆ ಇದು? ಇಸ್ರಾಯೇಲ್ ಯಹೂದ ಪ್ರಭುಗಳ ಕುರಿತಾದಂಥ ಶೋಕಗೀತೆ. ಇದರ ನಾಶನದ ಒಂದು ಗೀತೆ ಇದು. ಓಕೆ, ಇದನ್ನು ಫ್ಯೂನರಲ್ ಸಾಂಗ್ ಎಂಬುದಾಗಿ ಹೇಳ್ಬೋದು. ಓಕೆ, ನಾಶನದ ಒಂದು ಶೋಕಗೀತೆ. ಯಾಕೆ ಇದನ್ನು ಹೇಳಲಿಕ್ಕೆ ಶೋಕಗೀತೆ ಎತ್ತು ಎಂಬುದಾಗಿ ಇಲ್ಲಿ ಹೇಳುವುದನ್ನು ನೋಡುವಂಥರಾಗಿದ್ದೇವೆ. ಸಿಂಹಿ ಎಂಬತಕ್ಕಂಥದ್ದು ಯಹೂದ ಇಸ್ರಾಯೇಲ್ ವಂಶವನ್ನು ತಿಳಿಸುವಂಥದ್ದಾಗಿದೆ. 2 ಮರಿಗಳು ಏನಿದೆ ಬೆಳೆದು ಪ್ರಾಯಕ್ಕೆ ಬಂದು ಬೇಟೆ ಕಲ್ತವಲ್ಲ, ಅವೆರಡು ಮರಿಗಳು, ಒಂದು ಯೆಹೋವಾಜನು ಮತ್ತೊಂದು ಯೆಹೋಯಾಕೀನನು. ಓಕೆ, 3 ತಿಂಗಳು ಮಾತ್ರ ಆಡಳಿತ ಮಾಡಿ ಒಬ್ಬನು ಐಗುಪ್ತ ದೇಶಕ್ಕೆ ಹೋದನು, ಮತ್ತೊಬ್ಬನು ಬಾಬೆಲ್ ದೇಶಕ್ಕೆ ಸರಿಯಾಗಿ ಹೋದನು ಎಂಬುದಾಗಿ ನೋಡ್ತೇವೆ. ಓಕೆ, ಈ ದ್ರಾಕ್ಷಲತೆ ಅದು ಇಸ್ರಾಯೇಲ್ ಮನೆತನವನ್ನು ತೋರಿಸುವಂಥದ್ದಾಗಿದೆ.
ಐಗುಪ್ತ ದೇಶ ತಂದು ಕಾನಾನ ದೇಶದಲ್ಲಿ ದೇವರು ಎಲ್ಲ ಜನರು ಓಡಿಸ್ಬಿಟ್ಟು ನೆಟ್ಟನು ಸಮೃದ್ಧಿಯಾಗಿತ್ತು. ಅದರಲ್ಲಿ ಗಟ್ಟಿ ಕೊಂಬೆಗಳು ಬೆಳೆದವು. ಅದರ ಅರ್ಥ ಅರಸರುಗಳು ಬಂದರು. ಓಕೆ, ಅರಸರುಗಳು ಬಂದು ನಂತರ ಏನಾಯಿತು, ಅದು ನಾಶ ಆಯಿತು ಎಂಬುದಾಗಿ ನೋಡುತ್ತೇವೆ. ಅದರ ಪಾಪ ನಿಮಿತ್ತ ಓಕೆ ನಾಶ ಆದಂಥದ್ದು. ನಂತರ ಈ ಇಡೀ ಯೆರೂಸಲೇಮ್ ಬೆಂಕಿಯಿಂದ ಸುಡಲ್ಪಡಲಿಕ್ಕೆ ಮತ್ತೊಂದು ದಂಡ ಕಾರಣವಾಯಿತು, ಅದು ಚಿದ್ಕೀಯನು. ನಂತರ ಏನಿಲ್ಲ, ಈಗ ಯಾವ ಅರಸರು ಗಟ್ಟಿ ಕೊಂಬೆಗಳು ಯಾವುದಿಲ್ಲ ಅಂತ, ಗಟ್ಟಿ ದಂಡ ಯಾವುದಿಲ್ಲ ಆಡಳಿತ ಮಾಡಲಿಕ್ಕೆ ಎಂಬುದಾಗಿ ಇಲ್ಲಿ ಶೋಕಗೀತವನ್ನು ಹಾಡುವುದನ್ನು ನೋಡುವಂಥದ್ದಾಗಿದೆ ಪ್ರೇರೆ. ಓಕೆ, ದೇವರಿಗೆ ಮಹಿಮುಂಟಾಗಲಿ. ದೇವರ ವಾಕ್ಯದ ಮುಖಾಂತರ ನಮ್ಮನ್ನು ಆಶ್ರಯಿಸಲಿ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸ ನಾಳೆ ದೇವ್ರ ಚಿತ್ತವಾರ 20ನೇ ಅಧ್ಯಾಯಕ್ಕೆ ಹೋಗೋಣ. ನಿಮಗೆಲ್ಲರಿಗೂ ಒಂದು ಸ್ವಲ್ಪ ಸರಳವಾಗಿ ಅರ್ಥವಾಗ್ತದೆ ಎಂಬುದನ್ನು ನೆನೆಸ್ತೇನೆ. ನಾನು ಹೆಚ್ಚು ಪ್ರಾರ್ಥನೆ ಮಾಡಿಕೊಂಡೆ ನಾನು ಸಿದ್ಧವಾಗುವಂಥದ್ದು. ಕರ್ತನು ನಿಮ್ಮೆಲ್ಲರಿಗೂ ಸಹ ಸರಳವಾಗಿ ಅರ್ಥ ಮಾಡಿಸಲಿ ಅಂತ ನನ್ನ ಪ್ರಾರ್ಥನೆಯಾಗಿದೆ ಪ್ರೇರೆ. ನೀವು ಸಹ ಮತ್ತೊಂದು ಸಾರಿ ಓದಿ, ಮುಂದೆ ನಿಮಗೆ ತುಂಬ ಪ್ರಯೋಜನ ಆಗ್ತದೆ ಈ ಅಧ್ಯಯನ. ನೀವು ಸಹ ಈ ಸತ್ಯದಲ್ಲಿ ಬೆಳೆದು ಫಲವುಳ್ಳವರಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆತ್ಮೀಕ ಕೊರತೆ, ಆತ್ಮೀಕ ದರಿದ್ರ ನಮಗುಂಟಾಗಬಾರ್ದು ಯಾವುದೇ ಕಾರಣಕ್ಕೂ. ಊಟ ಇಲ್ಲದರೂ ಪರವಾಗಿಲ್ಲ, ಶಾರೀರಿಕವಾಗಿ ಆತ್ಮಿಕ ದರಿದ್ರತೆ, ಆತ್ಮಿಕ ಬಡತನ, ಆತ್ಮಿಕ ಬೆಗ್ಗಾಡಿನ ಸ್ಥಿತಿ ನಮ್ದು ಆಗಬಾರ್ದು. ನಾವು ಆತ್ಮಿಕವಾಗಿ ದೇವರ ವಾಕ್ಯದಲ್ಲಿ ತುಂಬಲ್ಪಡೋಣ, ಕರ್ತನಿಗಾಗಿ ನಿಲ್ಲೋಣ. ಕರ್ತನು ಬಂದಾಗ ಆತನ ಮುಂದೆ ಧೈರ್ಯವಾಗಿ ಸಂತೋಷ ನಿಲ್ಲಲಿಕ್ಕೆ ಸಿದ್ಧವಾಗೋಣ ಪ್ರೇರೆ. ಕರ್ತನ ವಾಕ್ಯದ ಮುಖಾಂತರ ಈ ಮುಂದಲ್ಲಿ ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂಥರಾಗಿರೋಣ.